Hello dear DST aspirants, welcome to Abhyas Academy YouTube platform. ಸೊ ನಿಮ್ಗೆಲ್ಲ ಗೊತ್ತಿದೆ, ತುಂಬಾ ಜನ ನನಗೆ ಮೆಸೇಜ್ ಗೊತ್ತು, ಕಾಲ್ಸ್ ಮಾಡ್ತಾ ಇದ್ದಾರೆ, ಸರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಿ ಸರ್ ಅಂತ. ಸೊ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಸೀರೀಸ್ ನ ತಗೊಂಡ್ ಬರ್ತಾ ಇದ್ದೀನಿ. ಎಲ್ಲಾ PYQs ಫ್ರಮ್ 2023, 24, 25 ನಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಫ್ರಮ್ ಆಲ್ ದಿ 24 ಚಾಪ್ಟರ್ಸ್, ಆಲ್ ದಿ ಸಬ್ಜೆಕ್ಟ್, ಎಲ್ಲಾ ಚಾಪ್ಟರ್ಸ್. ನಿಮ್ಗೆ ಟೋಟಲ್ 24 ಚಾಪ್ಟರ್ಸ್ ಇದೆ ಅಂತ ನಿಮಗೆ ಗೊತ್ತಿದೆ. ಎಲ್ಲಾ ಸಬ್ಜೆಕ್ಟ್, ಎಲ್ಲಾ ಚಾಪ್ಟರ್ಸ್ ನ 23 ಇಂದ 25 ವರ್ಗು ಯಾವ್ಯಾವೆಲ್ಲ ಕ್ವಶನ್ ಕೇಳಿದ್ದಾರೆ, ಪ್ರತಿಯೊಂದು ಚಾಪ್ಟರ್ಗೂ ಒಂದೊಂದು ಡೀಟೈಲ್ಡ್ ಶಾರ್ಟ್ ಕಟ್ ವಿಡಿಯೋಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್, ಈ ವಿಡಿಯೋನ ನೀವು ಯಾರಾದ್ರೂ DCET ಗೆ ತುಂಬಾ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಮಸ್ಟ್ ವಾಚ್ ಮಾಡಲೇಬೇಕು. ಯಾಕಂತ ಅಂದ್ರೆ ಈ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಈ ಯಾವ್ಯಾವ ತರ PYQs ನ ಕೇಳ್ತಾರೆ, ಬಿಕಾಸ್ ಮೆನಿ ಆಫ್ ದಿ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಥವಾ ಸೇಮ್ ಟಾಪಿಕ್ ಮೇಲೆ ಕ್ವಶನ್ಸ್ ನ ಪಿಕ್ ಮಾಡೋ ಆಗುತ್ತೆ. ಮತ್ತೆ ಇದರಿಂದ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ PYQs ನ ಸಾಲ್ವ್ ಮಾಡೋದ್ರಿಂದ ಯಾವ ಯಾವ ಟಾಪಿಕ್ಸ್ ಗೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಇದರಿಂದ ಗೊತ್ತಾಗುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲಾ PYQs ನ ಸಾಲ್ವ್ ಮಾಡಿ. ಈ ವಿಡಿಯೋಸ್ಗಳು, ಈ ಸೀರೀಸ್ ವಿಡಿಯೋಸ್ಗಳು ಏನಿದಾವೆ ಮಸ್ಟ್ ವಾಚ್, ಎಲ್ಲರೂ ಕೂಡ ವಾಚ್ ಮಾಡಲೇಬೇಕು. ಇಫ್ ಯು ಆರ್ ಏನಾದ್ರು ಟಾಪರ್ ಆಗ್ಬೇಕು ಅನ್ನೋ ತರ ಇತ್ತು ಅಂದ್ರೆ ಡೆಫಿನೆಟ್ಲಿ ದಿಸ್ ಶುಡ್ ಬಿ ವಾಚ್. ಓಕೆ, ಸೊ ನಿಮ್ಗೆ ನಾನ್ ಈ ಒಂದು ವಿಡಿಯೋದಲ್ಲಿ ಈ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಚಾಪ್ಟರ್ ನ ಸಬ್ಜೆಕ್ಟ್ ಏನಿದೆ ಅದರಲ್ಲಿರುವಂತಹ ಸೆಕೆಂಡ್ ಚಾಪ್ಟರ್ ಇದು. ಈ ಸೆಕೆಂಡ್ ಚಾಪ್ಟರ್ ನಲ್ಲಿ ಏನೇನೆಲ್ಲ PYQs ಕೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ, ಫಸ್ಟ್ ಆಫ್ ಆಲ್, PYQs ಮಾಡೋದಕ್ಕಿಂತ ಮುಂಚೆ ಯು ಶುಡ್ ಬಿ ಏನದು ಅವೇರ್ ಆಫ್ ದಿ ಸಿಲೆಬಸ್. ಏನ್ KEA ಇಂದ ಸಿಲೆಬಸ್ ನ ಅವ್ನು ಬಿಟ್ಟಿದ್ದಾನೆ, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾಕಂತ ಅಂದ್ರೆ ನಿಮಗೆ ಕ್ವಶನ್ ಕೇಳಿದಾನೆ ಅಂತಂದ್ರೆ ಯಾವ ಟಾಪಿಕ್ ಮೇಲೆ ಕೇಳ್ತಾ ಹೋಗಿದ್ದಾನೆ, 3 ವರ್ಷನು ಕಂಪೇರ್ ಮಾಡ್ತಾ ಹೋದ್ರೆ ಯಾವ ಟಾಪಿಕ್ ನ ಅವನು ಫ್ರೀಕ್ವೆಂಟ್ ಆಗಿ ಕೇಳ್ತಿದ್ದಾನೆ, ಸೊ ಇದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಇದು ದಿಸ್ ಇಸ್ ದಿ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ 2026 ಗೆ ಬಿಟ್ಟಿರುವಂತಹ ಸಿಲೆಬಸ್. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ, ಡೇಟಾ ಟ್ಯಾಬ್ಯುಲೇಷನ್, ಫ್ರೀಕ್ವೆನ್ಸಿ ಟೇಬಲ್, ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಅಂತ ಇದೆ. ಇದರಲ್ಲಿ ತುಂಬಾ ನಾವು ಕ್ಲಾಸ್ ನಲ್ಲಿ ಇನ್ ಡೀಟೈಲ್ ಆಗಿ ಹೇಳಿರ್ತೀವಿ, ಇದ್ರ ಬಗ್ಗೆ ಎಲ್ಲ ತುಂಬಾ ಇದನ್ನೇ 2-3 ಕ್ಲಾಸ್ ಮಾಡಿರ್ತೀವಿ. ಓಕೆನಾ, ಸೊ ನಿಮಗೆ ಗೊತ್ತಿರಬೇಕು. ಅಂಡ್ ಇದೇನಿದೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು, ನಿಮ್ಗೆ ಕ್ಲಾಸ್ ಇಂಟರ್ವಲ್ಸ್ ಇರ್ಬೋದು, ನಿಮ್ಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋದಿರ್ಬೋದು, ಕಂಟಿನ್ಯೂಸ್ ಇರ್ಬೋದು, ಡಿಸ್ಕ್ರಿಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಟೈಪ್ಸ್ ಆಫ್ ಕ್ಲಾಸಸ್ ಗಳಿರ್ಬೋದು, ಇದನ್ನೆಲ್ಲ ತುಂಬಾ ಡೀಟೈಲ್ ಆಗಿ ಮಾಡಿರ್ತೀವಿ. ಸೊ ಆ ಟಾಪಿಕ್ಸ್ ಗಳೆಲ್ಲ ಇಲ್ಲಿ. ಅಂಡ್ ದೆನ್ ದ ಡೆಫಿನೇಷನ್ ಆಫ್ ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಕ್ಯೂಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ನಾಲೆಡ್ಜ್ ಇರ್ಬೇಕಾಗುತ್ತೆ ಈ ಒಂದು ಟಾಪಿಕ್ ನಲ್ಲಿ. ಅಂಡ್ ಕಮಿಂಗ್ ಟು ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ತುಂಬಾ ಇಂಪಾರ್ಟೆಂಟ್. ಇದರಲ್ಲಿರೋ ಪ್ರತಿಯೊಂದು ಗ್ರಾಫ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಬಾರ್ ಗ್ರಾಫ್ ಇರ್ಬೋದು, ಪೈ ಚಾರ್ಟು, ಲೈನ್ ಗ್ರಾಫು, ಫ್ರೀಕ್ವೆನ್ಸಿ ಪಾಲಿಗಾನು, ಕರ್ವು, ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನು, ಹಿಸ್ಟೋಗ್ರಾಮ್ಸ್, ಬಾಕ್ಸ್ ಪ್ಲಾಟು, ಲೀಫ್ ಸ್ಟೆಮ್ ಪ್ಲಾಟು, ಪ್ರತಿಯೊಂದು ಪ್ಲಾಟ್ಗಳು, ಗ್ರಾಫ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಈ ಒಂದು ಚಾಪ್ಟರ್ ನಲ್ಲಿ 6 ಮಾರ್ಕ್ ಕ್ವಶನ್ ಕೇಳ್ತಾನೆ, 6 ಮಾರ್ಕ್ಸ್. ದಿಸ್ ಇಸ್ ದ ಹೈಯೆಸ್ಟ್ ವೈಟೇಜ್ ಚಾಪ್ಟರ್ ಇನ್ ಯುವರ್ DCET ಸಿಲೆಬಸ್, ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಅಂಡ್ ವಿತೌಟ್ ವೇಸ್ಟಿಂಗ್ ದ ಟೈಮ್ ನಾವು ಕ್ವಶನ್ಸ್ ಹೋಗ್ತಾ ಹೋಗೋಣ. ಯಾವೆಲ್ಲ ಕ್ವಶನ್ ಕೇಳಿದ್ದಾರೆ ಫ್ರಮ್ 2023 to 2025 ನೋಡಿ. ಅಂಡ್ ನಾನ್ ರೆಕಮೆಂಡ್ ಮಾಡೋದು, ಅಟ್ಲೀಸ್ಟ್ ವಿಡಿಯೋ ಇಷ್ಟ ಆಯ್ತು ಅಂತಾನೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ತುಂಬಾ ಜನ ನಿಮ್ಮಲ್ಲಿ ಶೇರ್ ಮಾಡಲ್ಲ ವಿಡಿಯೋಸ್ಗಳನ್ನ, ನೀವು ನೋಡ್ತೀರಾ, ಸುಮ್ಮನಾಗ್ತೀರಾ. ತುಂಬಾ ಜನ ಏನ್ ಮಾಡ್ತೀರಾ, ನೋಡೋದು ಇಲ್ಲ, ನಮ್ಗೆ ಯಾಕೆ ಬಿಡಿ ಅಂತ. ಅಟ್ಲೀಸ್ಟ್ ನೀವು ಈ ಸೀರೀಸ್ ನ ವಾಚ್ ಮಾಡಿ, ನಿಮ್ಗೊಂದು ಬೇಸಿಕ್ ಐಡಿಯಾ ಬರುತ್ತೆ. ಎಲ್ಲೋ ಒಂದ್ ಕಡೆ ನಿಮಗೆ ಸ್ಪಾರ್ಕ್ ಆಗುತ್ತೆ, ನಾನು ಪ್ರಿಪೇರ್ ಆಗ್ಬೇಕಪ್ಪ, ಇಷ್ಟು ಈಸಿ ಇದೆಯಾ ಅಂತ. ಸೊ ಆ ಒಂದು ಮೋಟಿವೇಶನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಡಿಸಿಪ್ಲಿನ್, ಡೆಫಿನೆಟ್ಲಿ ನಿಮ್ಗೆ ಅಟ್ಲೀಸ್ಟ್ ನಿಮ್ ರ್ಯಾಂಕ್ ಅಂತೂ ಅಪ್ಗ್ರೇಡ್ ಆಗುತ್ತೆ. ಸೊ ದಟ್ ಈಸ್ ಫಾರ್ ಶೋರ್. ಓಕೆ, ಸೊ ಕ್ವಶನ್ ಬರೋಣ. ದ ಗ್ರಾಫ್ ಆಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಅಂತ ಇದೆ. ದ ಗ್ರಾಫ್ ಆಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಕಾಲ್ಡ್ ಅಂತ ಇದೆ. ಸೊ ಅದರಲ್ಲಿ ನಿಮ್ಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಇದೆ, ಹಿಸ್ಟೋಗ್ರಾಮ್ ಅಂತ ಇದೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಇದೆ, ಫ್ರೀಕ್ವೆನ್ಸಿ ಹಿಸ್ಟೋಗ್ರಾಮ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರೀತಾರೆ. ನೋಡಿ, ಜಸ್ಟ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಒಂದು ಹಿಸ್ಟೋಗ್ರಾಮ್ ಡ್ರಾ ಮಾಡ್ತೀವಿ. ಹಿಸ್ಟೋಗ್ರಾಮ್ ಡ್ರಾ ಮಾಡ್ಬಿಟ್ಟು ಮಿಡ್ ಪಾಯಿಂಟ್ಸ್ ಆಫ್ ದಿ ಈಚ್ ಇಂಟರ್ವಲ್ ನ ನೀವು ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಜೊತೆ ಲೈನ್ಸ್ ಜೊತೆ ಜಾಯಿನ್ ಮಾಡಿದ್ರೆ ಅದನ್ನ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ. ಅದನ್ನೇ ಫ್ರೀ ಹ್ಯಾಂಡ್ ಅಲ್ಲಿ ನಾವು ಡ್ರಾ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂತ ಕಮೆಂಟ್ ಮಾಡಿ. ನಾವೇನಾದ್ರೂ ಮಿಡ್ ಪಾಯಿಂಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ವರ್ಸಸ್ ಫ್ರೀಕ್ವೆನ್ಸಿ ನಾವೇನಾದ್ರೂ
ಮಾರ್ಕ್ ಮಾಡ್ಬಿಟ್ಟು ಪ್ಲಾಟ್ ಮಾಡ್ಬಿಟ್ಟು ಫ್ರೀ ಹ್ಯಾಂಡ್ ಅಲ್ಲಿ ಡ್ರಾ ಮಾಡಿದ್ರೆ ಆ ಕರ್ವ್ ನ ಏನಂತ ಕರೀತಾರೆ ಅಂತ ನೀವೇನಾದ್ರೂ ನಮ್ಮ ಸ್ಟೂಡೆಂಟ್ ಆಗಿದ್ರೆ ಅಥವಾ ಯಾರೇ ಆಗಿರ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಅದನ್ನೇನಂತ ಕರೀತಾರೆ ಅಂತ. ಸೊ ಲೈನ್ಸ್ ಥ್ರೂ ನಾವು ಪ್ಲಾಟ್ ಮಾಡಿದ್ರೆ ಅದನ್ನ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರೀತಾರೆ. ಇಲ್ಲಿ ಎಲ್ಲೂ ನಾವು ಕ್ಯುಮುಲೇಟಿವ್ ಅಂತ ಬರೋದಿಲ್ಲ. ಹಿಸ್ಟೋಗ್ರಾಮ್ ಡ್ರಾ ಮಾಡೋದು ಆಲ್ರೆಡಿ ನಿಮಗೆ ಗೊತ್ತಿದೆ, ಹಿಸ್ಟೋಗ್ರಾಮ್ ಅಲ್ಲಿ ನಿಮಗೆ ಬರೋದಿಲ್ಲ. ಓಕೆ, ಅಂದ್ರೆ ನಿಮ್ಗೆ ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಡ್ರಾ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯುಮುಲೇಟಿವ್ ಏನ್ ತಗೊಳ್ಳೋದಿಲ್ಲ. ಅಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಇಸ್ ದಿ ಕರೆಕ್ಟ್ ಆನ್ಸರ್. ಅಂಡ್ ಫ್ರೀಕ್ವೆನ್ಸಿ ಹಿಸ್ಟೋಗ್ರಾಮ್ ಈ ತರದ್ದು ಎಲ್ಲೂ ಇಲ್ವೇ ಇಲ್ಲ. ಹಿಸ್ಟೋಗ್ರಾಮ್ ಡ್ರಾ ಮಾಡೋದೇ ಫ್ರೀಕ್ವೆನ್ಸಿ, ಅಂದ್ರೆ ಕ್ಲಾಸ್ ಇಂಟರ್ವಲ್ ವರ್ಸಸ್ ದಿ ಫ್ರೀಕ್ವೆನ್ಸಿನ ಮಾಡೋದು. ಹಂಗಾಗಿ ಈ ತರದ್ದು ಏನೋ ಬರೋದಿಲ್ಲ. ಹಾಗಾಗಿ ದ ಆನ್ಸರ್ ಇಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ. ಯೂಶಲಿ ಟೆಕ್ನಿಕಲಿ ಜಾಸ್ತಿ ಈ ವರ್ಡ್ ನ ಯೂಸ್ ಮಾಡಲ್ಲ. ಸ್ಪೆಷಲಿ ನಿಮ್ಗೆ ಓಜಿವ್ ಗ್ರಾಫ್ ಅಂತ ಕರೀತಾರೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಏನಿದೆ ಇದನ್ನ ಡ್ರಾ ಮಾಡೋದಕ್ಕೆ ಆ ಪರ್ಟಿಕ್ಯುಲರ್ ಆಗಿ ನಾವು ಓಜಿವ್ ಗ್ರಾಫ್ ಅಂತ ಕರೀತಾರೆ. ಇದರಲ್ಲಿ ನಿಮ್ಗೆ ಎರಡು ಬರ್ತವೆ. ಒಂದು ಲೆಸ್ ದ್ಯಾನ್ ಓಜಿವ್ ಅಂತ ಬರುತ್ತೆ, ಇನ್ನೊಂದು ಮೋರ್ ದ್ಯಾನ್ ಓಜಿವ್ ಅಂತ ಬರುತ್ತೆ, ಗ್ರೇಟರ್ ದ್ಯಾನ್ ಓಜಿವ್ ಅಂತ. ಸೊ ಹಂಗಾಗಿ ಇದೇನು ಸಿಲೆಬಸ್ ಅಲ್ಲಿ ಇರಲ್ಲ, ಬಟ್ ಅದಕ್ಕೇನೆ ನೀವು ಕ್ಲಾಸ್ ಕೇಳಿ ಅಂತ ಹೇಳ್ತಿರೋ ಉದ್ದೇಶ ಏನಂತಂದ್ರೆ ಇದಕ್ಕೆ ಎಷ್ಟೊಂದು ವಿಷಯಗಳು ಸಿಲೆಬಸ್ ಅಲ್ಲಿ ಇರಲ್ಲ, ಬಟ್ ಕ್ವಶನ್ ಕೇಳ್ತಾ ಇರ್ತಾನೆ. ಓಕೆನಾ, ಆ ರಿಲೇಟೆಡ್ ಟಾಪಿಕ್ ಅಲ್ವಾ ಇದು ಕೂಡ ಕೇಳ್ತಾ ಇರ್ತಾನೆ. ಇದನ್ನೆಲ್ಲ ಯಾವ ಬುಕ್ ಅಲ್ಲೂ ಇರೋದಿಲ್ಲ. ನೀವ್ ಯಾವ ಬುಕ್ ನ ತಡ್ಕಾಡ್ಬಿಡಿ, ಎಲ್ಲೂ ಇರೋದಿಲ್ಲ. ಇವನ್ನೆಲ್ಲ ನಾವು ಕ್ಲಾಸ್ ನಲ್ಲಿ ಹೇಳಿರ್ತೀವಿ. ದಟ್ ಈಸ್ ದ ರೀಸನ್ ಯು ಹ್ಯಾವ್ ಟು ಜಾಯಿನ್. ಓಕೆನಾ, ಕೋರ್ಸ್ ನ ತಗೊಳ್ಳಿ, ಜಾಯಿನ್ ಆಗಿ ಸೆಲ್ಫ್ ಪ್ರಿಪೇರ್ ಆಗ್ತಿದ್ರೆ ವೆಲ್ ಅಂಡ್ ಗುಡ್. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಕೂಡ ನಾವು ಯು ಆಸ್ಕ್ ಅಂಡ್ ಐ ಸಾಲ್ವ್ ಅಲ್ಲಿ ನಾನು ಹ್ಯಾವ್ ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಅದಕ್ಕೋಸ್ಕರ ನೀವು ಡೌಟ್ಸ್ ನ ಕಳಿಸಿ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲೂ ಜಾಯಿನ್ ಆಗಿಲ್ಲ ಅಥವಾ ಏನೂ ಮಾಡ್ತಿಲ್ಲ ಅಂತಂದ್ರೆ ನೀವೇ ರಿಗ್ರೆಟ್ ಮಾಡ್ತೀರಾ ಆಮೇಲೆ ಕೊನೆಗಷ್ಟೇ. ಸೊ ದಟ್ ಈಸ್ ಮೈ ರೆಕಮೆಂಡೇಶನ್. ಎಲ್ಲಾದ್ರೂ ಜಾಯಿನ್ ಆಗಿ ನೀವು ಕ್ಲಾಸಸ್ ನ ಕೇಳಿ. ಸೊ ಕ್ಲಾಸಸ್ ನಲ್ಲಿ ಹೇಳ್ತಾರೆ ಎಲ್ರು ಕೂಡ, ಅರ್ಥ ಆಯ್ತಲ್ವಾ, ಇನ್ ಡೀಟೇಲ್ ಆಗಿ ಏನೇನೆಲ್ಲ ಬರುತ್ತೆ, ಏನೇನೆಲ್ಲ ಓದ್ಬಾರ್ದು ಅಂತ ನಿಮ್ಗೆ ಅಷ್ಟು ಗೊತ್ತಿರಬೇಕು. ಸೊ ದಿಸ್ ಇಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್ ಇಸ್ ದಿ ಗ್ರಾಫ್ ಆಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ನಿಮ್ಗೆ ಗೊತ್ತಿರಲಿ. ಅಂಡ್ ದೆನ್ ನೆಕ್ಸ್ಟ್ ಕ್ವಶನ್, ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ವಿ ಯೂಸ್ ದ ಫಾರ್ಮುಲಾ. ಇದು ಅಷ್ಟೇ DCET 2023 ನಲ್ಲಿ ಕೇಳಿರುವಂತ ಕ್ವಶನ್. ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಫೈಂಡ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ನೋಡಿ, ಸಿಂಪಲ್ ಆಗಿ ನಿಮ್ಗೆ ರಿಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಅಬ್ಸರ್ವೇಷನ್. ಯಾವ ಅಬ್ಸರ್ವೇಷನ್ ಇದೆ ಆ ಅಬ್ಸರ್ವೇಷನ್ ಆಫ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್, ಅದ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್ ಅಂತಾನು ಕೂಡ ನಾವು ಕರೀತಾರೆ. ಓಕೆನಾ, ಸೊ ಇದು ಫಾರ್ಮುಲಾ ಟು ಫೈಂಡ್ ದಿ ಫ್ರೀಕ್ವೆನ್ಸಿ. ಅದನ್ನ ಸಿಂಪಲ್ ಆಗಿ ನೀವು ಸಿಂಬಾಲಿಕ್ ಆಗಿ ಬರಿತೀನಿ ಅಂತಾನೆ F ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ N ಅಂತ ಕರಿತೀವಿ. ಇದನ್ನ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಸಿಂಪಲ್ ಆಗಿ ಸೇಮ್ ರಿಲೇಟಿವ್ ಫ್ರೀಕ್ವೆನ್ಸಿ ಏನಿರುತ್ತೋ ಅದೇನೆ. ಓಕೆನಾ, F/N ಮಾಡಬೇಕು ಇಂಟು 100 ಮಾಡಬೇಕು. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದಿ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಅಂತ ಈಗ ನೋಡ್ತಾ ಹೋಗಿ. F ಡಿವೈಡೆಡ್ ಬೈ N ಇಂಟು 100 ಎಲ್ಲಿದೆ? ಸೊ ಆಪ್ಷನ್ ಬಿ ನಲ್ಲಿದೆ. ಈ ಕ್ವಶನ್ ಆಕ್ಚುಯಲ್ ಆಗಿ ನಿಮ್ಗೆ 2023 ನಲ್ಲಿ ಗ್ರೇಸ್ ಸಿಕ್ಕಿತ್ತು. ಗ್ರೇಸ್ ಅಂತಾರೆ, ಇದರಲ್ಲಿ ಎರಡು ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ. ಅಬ್ಸರ್ವ್ ಮಾಡ್ತಾ ಹೋಗಿ. F ಡಿವೈಡೆಡ್ ಬೈ N ಇಂಟು 100, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಓನ್ಲಿ. ಅಂಡ್ ಯು ಅಬ್ಸರ್ವ್ ಆಪ್ಷನ್ ಡಿ ಆಲ್ಸೋ. ಆಪ್ಷನ್ ಡಿ ನಲ್ಲೂ ಕೂಡ ಸೇಮ್ ಇದೆ. F ಡಿವೈಡೆಡ್ ಬೈ N, ಇದು ಡಿವೈಡೆಡ್ ಬೈ ಸಿಂಬಲ್, ಅವ್ನು F ಬೈ N ಅಂತ ಕೊಟ್ಟಿಲ್ಲ, ಡಿವೈಡ್ ಬೈ ಸಿಂಬಲ್ ಹಾಕಿದಾನೆ. ಬೋತ್ ಗಿವ್ಸ್ ಯು ದ ಸೇಮ್ ಮೀನಿಂಗ್ ಓನ್ಲಿ. F ಡಿವೈಡೆಡ್ ಬೈ N ಇಂಟು 100 ಈ ಕಡೆ ಕೊಟ್ಬಿಟ್ಟಿದ್ದಾನೆ. ಇದು ಕೂಡ ಕರೆಕ್ಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ನಿಮ್ಗೆ ಇಷ್ಟು ಐಡಿಯಾ ಇರ್ಬೇಕಾಗತ್ತೆ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಅಂತಂದ್ರೆ ಸೇಮ್ ರಿಲೇಟಿವ್ ಫ್ರೀಕ್ವೆನ್ಸಿ ಇಂಟು 100 ಮಾಡ್ಬೇಕಷ್ಟೇ. ಸೊ ಇವೆರಡು ಕೂಡ ಕರೆಕ್ಟ್ ಆಗ್ತವೆ. ಇಂಟು ಈ ಕಡೆ ಇದೆ, 100 ಈ ಕಡೆ ಇದೆ, ಇಲ್ಲಿ ಇಂಟುನೇ ಇದೆ, ಬಟ್ 100 ಈ ಕಡೆ ಮತ್ತೆ ಇಲ್ಲಿ ಈ ಕಡೆ ಇದೆ. ಬೋತ್ ಆರ್ ಕರೆಕ್ಟ್ ಓನ್ಲಿ. ಸೊ ದ ಎಂಡ್ ಪಾಯಿಂಟ್ಸ್ ಆಫ್ ಎ ಕ್ಲಾಸ್ ಇಂಟರ್ವಲ್ ಆರ್ ದಿ ಡ್ಯಾಶ್ ಅಂಡ್ ಡ್ಯಾಶ್ ವ್ಯಾಲ್ಯೂಸ್ ದಟ್ ವೇರಿಯಬಲ್ ಕ್ಯಾನ್ ಟೇಕ್ ಅಂತ ಇದೆ. 2023 ನಲ್ಲಿ ಕೇಳಿರುವಂತ ಕ್ವಶನ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂಸ್ ಅಂತ. ಓಕೆನಾ, ಲೋಯೆಸ್ಟ್ ಅಂಡ್ ಹೈಯೆಸ್ಟ್. ಈ ಬ್ಲಾಂಕ್ ಗೆ ಲೋಯೆಸ್ಟ್ ಫಿಲ್ ಮಾಡಬೇಕು, ಈ ಬ್ಲಾಂಕ್ ಗೆ ಹೈಯೆಸ್ಟ್ ಫಿಲ್ ಮಾಡಬೇಕು. ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂಸ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ನಿಮ್ಗೆ ಯೂಶಲಿ ಹೆಂಗ್ ಬರಿತೀವಿ ಟೇಬಲ್ ಬರಿಬೇಕಾದ್ರೆ, ನಿಮ್ಗೆ ಇಲ್ಲೊಂದು ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕ್ಲಾಸ್ ಇಂಟರ್ವಲ್ ಬರಿತೀವಿ, ಇಲ್ಲಿ ಏನ್ ಬರಿತೀವಿ ಫ್ರೀಕ್ವೆನ್ಸಿ ಬರಿತಿರ್ತೀವಲ್ವಾ. ಸೊ ಸಿಂಪಲ್ ಆಗಿ ಹೆಂಗ್ ಬರಿತೀವಿ ಕ್ಲಾಸ್ ಇಂಟರ್ವಲ್ ಅಲ್ಲಿ, ಲೆಟ್ಸ್ ಸೇ ಒಂದು 10 to 20, 20 to 30,
30 to 40 ಸಿಂಪಲ್ ಆಗಿ ಬರಿತೀನಿ, ಅಂದ್ರೆ 40 to 50 ಅಂತ ಏನೋ ಒಂದು ಕ್ಲಾಸ್ ಇಂಟರ್ವಲ್ಸ್ ಗಳಿದಾವೆ ಅಲ್ವಾ. ಲೆಟ್ಸ್ ಸೇ ಇದಕ್ಕೊಂದು 7, 3, 8, 5 ಅಂತ ಏನೋ ಇದೆ. ಸೊ ಇದರಲ್ಲಿರುವಂತ ಇವನ್ನೆಲ್ಲ ಈ ಕ್ಲಾಸ್ ಇವನ್ನ ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ. ಸಪೋಸ್ ಇಫ್ ಯು ಟೇಕ್ 10 to 20 ಅಂತ ಅನ್ಕೊಳ್ಳಿ. ಸೊ ಇವೆಲ್ಲ ಕ್ಲಾಸ್ ಇಂಟರ್ವಲ್ಸ್, ಇದೊಂದು ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಇಂಟರ್ವಲ್. ಈ 10 to 20 ಅಂತ ತಗೊಳ್ಳಿ. ಈ 10 to 20 ನಲ್ಲಿ ಈ 10 ನಾವೇನಂತ ಕರಿತೀವಿ ಅಂದ್ರೆ ಲೋಯರ್ ಲಿಮಿಟ್ ಅಂತ ಕರಿತೀವಿ. ಇದನ್ನ ನಾವೇನಂತ ಕರೀರಿ ಅಪ್ಪರ್ ಲಿಮಿಟ್ ಅಥವಾ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಸ್ಪೆಸಿಫಿಕಲಿ ನಾವು ಮಾತಾಡ್ಬೇಕಾದ್ರೆ ವೆನ್ ಇಟ್ ಕಮ್ಸ್ ಟು ಇಂಟರ್ವಲ್ ನಾವು ಇದನ್ನ ಲೋಯೆಸ್ಟ್ ವ್ಯಾಲ್ಯೂ ಅಂತ ಕರಿತೀವಿ. ಲೋವರ್ ಲಿಮಿಟ್ ಈಸ್ ನಥಿಂಗ್ ಬಟ್ ದಿ ಲೋಯೆಸ್ಟ್ ವ್ಯಾಲ್ಯೂ ವಿಚ್ ಕ್ಯಾನ್ ಟೇಕ್ ದಿಸ್, ಐ ಮೀನ್ ಆ ವ್ಯಾಲ್ಯೂ ಏನು ಅಸಂಪ್ಷನ್ ಮಾಡ್ಕೊಳ್ಳುತ್ತೆ ವ್ಯಾಲ್ಯೂ, ಅದ್ರದ್ದು ಲೋಯೆಸ್ಟ್ ವ್ಯಾಲ್ಯೂ. ಈ 20ನೇ ನಿಮ್ಮ ಹೈಯೆಸ್ಟ್ ವ್ಯಾಲ್ಯೂ ಆಗುತ್ತೆ. ಹಂಗಾಗಿ ಇದು ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂ ಕರೆಕ್ಟ್ ಆಗುತ್ತೆ. ಈಗ ಸ್ವಲ್ಪ ಜನ ಕ್ವಶನ್ ಕೇಳ್ತಾರೆ, ಸರ್ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಕೂಡ ಕರೆಕ್ಟ್ ಅದೇ ಆನ್ಸರ್ನೇ ಅದೇ ಮೀನಿಂಗ್ ನೇ ಕೊಟ್ಬಿಡುತ್ತಲ್ವಾ ಸರ್? ಎಸ್, ಅಫ್ ಕೋರ್ಸ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಗಿವ್ಸ್ ದ ಸೇಮ್ ಮೀನಿಂಗ್ ಓನ್ಲಿ, ಬಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ಅಂತ ಯೂಸ್ ಮಾಡೋದು ಒಂದು ಕ್ಲಾಸ್ ಇಂಟರ್ವಲ್ಗೆ. ಅರ್ಥ ಮಾಡ್ಕೊಳ್ಳಿ, ಒಂದು ಕ್ಲಾಸ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ಅಂತ ಮಾತಾಡ್ತೀವಿ. ಈ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಮಾತಾಡೋದು ಓಲ್ಡ್ ಡೇಟಾ ಸೆಟ್ಗೆ ಮಾತಾಡಬೇಕಾದ್ರೆ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಮಾತಾಡ್ತೀವಿ. ನಿಮ್ಗೆ ಬಾಕ್ಸ್ ಪ್ಲಾಟ್ ಮಾಡ್ಬೇಕಾದ್ರೆ ನಾನು ಕ್ಲಾಸ್ ಅಲ್ಲಿ ಹೇಳಿರ್ತೀನಿ, ಬಾಕ್ಸ್ ಪ್ಲಾಟ್ ಅಲ್ಲಿ ಟೋಟಲ್ ಡೇಟಾದ ಮಿನಿಮಮ್ ವ್ಯಾಲ್ಯೂ, ಅಲ್ಲಿ ನೋಡು ಮಿನಿಮಮ್ ಮ್ಯಾಕ್ಸಿಮಮ್ ಕ್ವಾರ್ಟೈಲ್ಸ್ ಅಂತ ಎಲ್ಲ ಡೀಲ್ ಮಾಡಿದ್ವಿ ಅಲ್ವಾ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಮಾತಾಡೋದು ಕಂಪ್ಲೀಟ್ ಡೇಟಾ ಸೆಟ್ಗೆ, ಓಕೆನಾ, ಕಂಪ್ಲೀಟ್ ಡೇಟಾಗೆ ನಾವು ಮಾತಾಡೋದು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ. ಕ್ಲಾಸ್ ಇಂಟರ್ವಲ್ಗೆ ಮಾತಾಡೋದು ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂ ಅಂತ. ಕನ್ಫ್ಯೂಷನ್ ಬೇಡ, ಎರಡು ಒಂದೇ ಮೀನಿಂಗ್, ಬಟ್ ನೀವಿಲ್ಲಿ ಮಾರ್ಕ್ ಮಾಡ್ಬೇಕಾಗಿರೋದು ಆಪ್ಷನ್ ಏನ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್, ಸೊ ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾನೆ, ನಿಮಗೆ ಗೊತ್ತಿದೆ, ಇಟ್ಸ್ ಎ ಬಾರ್ ಗ್ರಾಫ್, ಇಟ್ಸ್ ಇನ್ಫ್ಯಾಕ್ಟ್ ಇಟ್ಸ್ ಎ ಕಾಂಪೌಂಡ್ ಅಲ್ವಾ, ಎರಡೆರಡು ಕೊಟ್ಟಿದ್ದಾನಲ್ಲ ಪಕ್ಕ ಪಕ್ಕದಲ್ಲಿ. ಸೊ ಒಂದು ಬಾರ್ ಗ್ರಾಫ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅನಲೈಸ್ ಮಾಡಿ. ಈ ಲೈನ್ಸ್ ಹಾಕಿರೋದು ಬಾಯ್ಸ್ ಅಂತೆ, ಈ ಲೈನ್ಸ್ ಹಾಕಿರೋದು ಬಾಯ್ಸ್, ಇದು ಗರ್ಲ್ಸ್. ಓಕೆ, ಸೊ ಈಗ ಕ್ವಶನ್ ಕೇಳಿದಾನೆ, ಇದನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಕ್ವಶನ್ಸ್ ಕೇಳ್ತಾನೆ. ಈ ತರದ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾನೆ. ಪೈ ಚಾರ್ಟ್ ಇರ್ಬೋದು, ಬಾರ್ ಗ್ರಾಫ್ ಇರ್ಬೋದು, ಲೈನ್ ಗ್ರಾಫ್ ಇರ್ಬೋದು, ಹಿಸ್ಟೋಗ್ರಾಮ್, ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ನೀವು ನೋಡ್ಕೊಂತ ಬರ್ಬೇಕು. ಇನ್ ವಿಚ್ ಇಯರ್ಸ್ ಡಿಡ್ ದಿ ಗರ್ಲ್ಸ್ ಪಾರ್ಟಿಸಿಪೇಟ್ ಮೋರ್ ದ್ಯಾನ್ ದಿ ಬಾಯ್ಸ್ ಅಂತ ಇದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಗರ್ಲ್ಸ್ ಯಾವ್ದು ಬಾಯ್ಸ್ ಯಾವ್ದು ಅಂತ ಗೊತ್ತಿರಬೇಕು. ನೋಡಿ, ಇದು ಬಾಯ್ಸ್, ಓಕೆನಾ, ಲೈನ್ಸ್ ಹಾಕಿರೋದು ಬಾಯ್ಸ್, ಖಾಲಿ ಇರೋದು ನಿಮ್ಗೆ ಗರ್ಲ್ಸ್ ಆಗುತ್ತೆ. ಏನ್ ಹುಡುಕ್ಬೇಕು ನೀವು ಅಂತ, ವಿಚ್ ಇಯರ್ ಡಿಡ್ ದ ಗರ್ಲ್ಸ್ ಪಾರ್ಟಿಸಿಪೇಟ್ ಮೋರ್ ದ್ಯಾನ್ ಬಾಯ್ಸ್. ಗರ್ಲ್ಸ್ ಜಾಸ್ತಿ ಇರಬೇಕು. ಗರ್ಲ್ಸ್ ಜಾಸ್ತಿ ಇರ್ಬೇಕಂತಂದ್ರೆ ಈ ಲೈನ್, ಓಕೆನಾ, ಏನೋ ಫಿಲ್ ಮಾಡಿದ್ರೆ ಖಾಲಿ ಇದೆಯಲ್ವ, ಅದು ಜಾಸ್ತಿ ಇರ್ಬೇಕು. ಅದು ಎಲ್ಲೆಲ್ಲಿ ಜಾಸ್ತಿ ಇದೆ ನೋಡಿ, 2020 ನಲ್ಲಿ ಜಾಸ್ತಿ ಇದೆಯಾ, 2021 ನಲ್ಲಿ ಜಾಸ್ತಿ ಇದೆಯಾ, ಇನ್ನೊಂದು 2022 ನಲ್ಲೂ ಜಾಸ್ತಿ ಇದೆ. ನೋಡಿ, ಇದು ಉದ್ದ ಇದೆ. ಯಾವ್ದು ಹೈಯೆಸ್ಟ್ ಉದ್ದ ಇದೆ ಅಂತ, 2021 ಅಂಡ್ 2022, ಓಕೆನಾ, 2021 ಅಂಡ್ 2022. ಸಿಂಪಲ್, ಗ್ರಾಫ್ ನ ನೋಡೋದು, ಆನ್ಸರ್ ಹೇಳೋದಷ್ಟೇ. ವೆರಿ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾರೆ. ನಾವು ಕ್ಲಾಸ್ ನಲ್ಲಿ ಒಂದ್ ಸ್ಟೆಪ್ ಅಹೆಡ್ ಹೇಳ್ಕೊಟ್ಟಿರ್ತೀವಿ. ದಟ್ ಈಸ್ ವೈ ಐ ರೆಕಮೆಂಡ್ ಟು ಜಾಯಿನ್ ದಿ ಕ್ಲಾಸಸ್ ಅಂತ. ಓಕೆ, ಸೊ ಈ ಕ್ವಶನ್ ತಗೊಳ್ಳಿ. ಈ ಕ್ವಶನ್ ಏನ್ ಕೇಳಿದೆ ಅಂತಂದ್ರೆ, ಇನ್ ವಿಚ್ 2 years ಡಿಡ್ ಅನ್ ಈಕ್ವಲ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟ್ ಅಂತ ಇದೆ. ಬಾಯ್ಸ್ ಅಂತ ಅಂದ್ರೆ ಲೈನ್ಸ್ ಇರುವಂತದ್ದು ಯಾವ ಇಯರ್ಸ್ ಅಲ್ಲಿ ಈಕ್ವಲ್ ಇದೆ ಅಂತ ಕೇಳಿದ್ರೆ, ಈಕ್ವಲ್ ನಂಬರ್ ಆಫ್ ಬಾಯ್ಸ್ ಇದಾರೆ ಅಂತ. ಈಕ್ವಲ್ ನಂಬರ್ ಅಂತಂದ್ರೆ ಬಾಯ್ಸ್ ಅಂತಂದ್ರೆ ಲೈನ್ಸ್, ಅದೆಲ್ಲ ಈಕ್ವಲ್ ಇದೆ ನೋಡಿ, ಇಲ್ಲಿ ಮತ್ತೆ ನೋಡಿ ಈ ಲೈನ್ ನೋಡಿ, ಈಗ ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ, ಸೇಮ್ ಫ್ರೀಕ್ವೆನ್ಸಿ ಇದೆ. ಅಂದ್ರೆ 2020 ನಲ್ಲಿ ಮತ್ತೆ 2023 ನಲ್ಲಿ ಸೇಮ್ ಫ್ರೀಕ್ವೆನ್ಸೀಸ್ ಇದೆ, 2020 ಅಂಡ್ 2023. ಸೊ ಆಪ್ಷನ್ ಸಿ ನಿಮ್ಗೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ತರ ಸಿಂಪಲ್ ಕ್ವಶನ್ ಕೇಳ್ತಾನೆ, ನಿಮ್ಗೆ ಅರ್ಥ ಆಗ್ಬೇಕು ಏನೇ ಕ್ವಶನ್ ಕೇಳ್ತಾನೆ ಅಂತ. ಅಂಡ್ ದಿಸ್ ಇಸ್ ದ ಕ್ವಶನ್. ಇದು ಕೂಡ ನಿಮ್ಗೆ 2023 ನಲ್ಲಿ ಕ್ವಶನ್ ಕೇಳಿರುವಂತದ್ದು. ಕ್ವಶನ್ ಏನಪ್ಪಾ ಅಂದ್ರೆ, ದ ವ್ಯಾಲ್ಯೂ ಆಫ್ ದಿ ಫಸ್ಟ್ ಕ್ವಾರ್ಟೈಲ್ ಈಸ್ 23, ದ ಇಂಟರ್ ಕ್ವಾರ್ಟೈಲ್ ಸೆಟ್ ಆಫ್ ಡೇಟಾ ರೇಂಜ್ ಈಸ್ 20, ದ ವ್ಯಾಲ್ಯೂ ಆಫ್ ದಿ ಥರ್ಡ್ ಕ್ವಾರ್ಟೈಲ್ ಅಂತ ಇದೆ. ನಿಮ್ಗೆ ಇದು ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಅಲ್ಲೂ ಕೂಡ ಬರುತ್ತೆ, ಕ್ವಾರ್ಟೈಲ್ ಡಿವಿಯೇಷನ್ ಅಂತ, ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಬಟ್ ಈ ಚಾಪ್ಟರ್ ಕೂಡ ನಿಮ್ಗೆ ಬಾಕ್ಸ್ ಪ್ಲಾಟ್ ನ ಹೇಳ್ಬೇಕಾದ್ರೆ ಹೇಳ್ಕೊಟ್ಟಿರ್ತೀವಿ. ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಏನು, ಕ್ವಾರ್ಟೈಲ್ಸ್ ಬಗ್ಗೆ ಎಲ್ಲ ಹೇಳಿರ್ತೀವಿ, ಮೀಡಿಯನ್ಸ್ ಬಗ್ಗೆ ಎಲ್ಲ ಅದು ಗೊತ್ತಿರಬೇಕು. ನೋಡಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ವೆರಿ ಸಿಂಪಲ್, ಫಸ್ಟ್ ಕ್ವಾರ್ಟೈಲ್ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಕ್ವಾರ್ಟೈಲ್ ನಿಮ್ಗೆ Q1 ಅಂತ ಬರಿತೀವಿ, ಅದನ್ನ 23 ಅಂತ ಡೇಟಾ ಕೊಟ್ಟಿದ್ದಾನೆ. ಸೆಕೆಂಡ್ IQR ಅಂತ ಕರಿತೀವಿ, ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ. IQR ವ್ಯಾಲ್ಯೂ ಕೊಟ್ಟಿದ್ದಾನೆ 20 ಅಂತ, 20 ಬರಿತೀವಿ. ಅಂಡ್
ಥರ್ಡ್ ಕ್ವಾರ್ಟೈಲ್ ಕೇಳಿದ್ದಾರೆ. ಥರ್ಡ್ ಕ್ವಾರ್ಟೈಲ್ ನ ಯೂಶುವಲ್ ಆಗಿ Q3 ಅಂತ ಕರಿತೀವಿ. Q3 ಕ್ವಶನ್ ಮಾರ್ಕ್ ಕೇಳಿದ್ದಾರೆ. ಸೊ ನಮ್ಗೆ ವಿ ನೋ ದಟ್ IQR is equal to ಫಾರ್ಮುಲಾ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು. ಇದು Q3 ಮೈನಸ್ Q1 ಅಂತ. ನಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲೂ ಇಲ್ಲೂ ಕ್ವಶನ್ಸ್ ಗಳು ಹಾಕ್ತಾ ಇರ್ತೀನಿ. ಈ ತರ ಕ್ವಶನ್ ಕೇಳ್ತಾರ ಓದ್ರೋ ಅಂತ. ತುಂಬಾ ಜನ ನೆಗ್ಲೆಕ್ಟ್, ಅವೇನ್ ನೋಡೋದೇ ಇಲ್ಲ. ಎಂತೆಂತವೋ ಹುಡುಗಿ ಪಡಿಗೆ ಎಲ್ಲ ಡ್ಯಾನ್ಸ್ ಮಾಡೋವನ್ನೆಲ್ಲ ನೋಡ್ಕೊಂಡು ಕುತ್ಕೊಂತೀರಾ, ಲೈಕ್ಸ್ ಕೊಡ್ತೀರಾ, ಎಲ್ಲ ಮಾಡ್ತೀರಾ. ನಾವು ಇಂಪಾರ್ಟೆಂಟ್ ಕಂಡ್ರು, ಇದು ಕ್ವಶನ್ ಬರುತ್ತೆ ನಿಮ್ ಲೈಫ್ ಇಂಪಾರ್ಟೆಂಟ್ ಕಂಡ್ರು ಅಂತ ನೋಡಲ್ಲ. ಈಗ ನಿಮ್ ಮನೆ ಬರ ಏನು ಮಾಡಕ್ಕಾಗಲ್ಲ. ಒಂದಲ್ಲ ಒಂದ್ ದಿವಸ ಬುದ್ಧಿ ಬರುತ್ತೆ. ಒಂದು ಉಪೇಂದ್ರಂದು ಒಂದು ಗಾದೆ ಇದೆ, ಬುದ್ಧಿ ಬಂದರು ಕಲಬಾರದು. ಬುದ್ಧಿ ಬಂದ್ರು ಕೂಡ ಮತ್ತೆ ಟೈಮ್ ವಾಪಸ್ ಬರಲ್ಲ. ಎಷ್ಟೋ ಜನ ನೋಡಿದೀನಿ, ನಿಮ್ಮ ಸೀನಿಯರ್ಸ್ ಎಲ್ಲನ, ಸರ್ ಅವತ್ತು ಪಾಠ ಕೇಳ್ಬೇಕಿತ್ತು ಸರ್, ನಾನು ಈ ವರ್ಷ ವೇಸ್ಟ್ ಮಾಡ್ಕೊಂಡು ಇವಾಗ DCT ಎಕ್ಸಾಮ್ ಬರಿತಿದ್ದೀನಿ ಸರ್ ಅಂತ ಹೇಳ್ತಾರೆ. ಬಟ್ ಏನು ಮಾಡಕ್ಕಾಗಲ್ಲ, ಒಂದ್ ವರ್ಷ ಡಮಾರ್ ಅಷ್ಟೇ. ನಿಮ್ಗೂ ಹಂಗ ಆಗ್ಬಾರ್ದು ಅಂತಂದ್ರೆ ವಾಚ್ ಮಾಡಿ, ಸೀರಿಯಸ್ ಆಗಿರಿ. ಓಕೆ, ನಿಮ್ಗೆ ಓದೋ ವಿಷಯದಲ್ಲಿ ಯಾವ ತರ ಬೇಕಾದ್ರೆ ಹೆಲ್ಪ್, ಐ ಡೂ ದಟ್. ಸೊ Q3 ಕೇಳಿದಾನಲ್ವಾ, ಸೊ Q3 ಕೇಳಿದಾನೆ ಅಂತಂದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಎಲ್ಲಾನು ಕೂಡ. 20 ಕೊಟ್ಟಿದ್ದಾನೆ IQR, Q3 ಗೊತ್ತಿಲ್ಲ, ಕಂಡುಹಿಡಿಬೇಕು. ಮೈನಸ್ Q1 ಎಷ್ಟು 23 ಇದೆ. ಇದನ್ನ ಈ ಕಡೆ ತಗೊಂಡ್ಬನ್ನಿ, ಅವಾಗ Q3 is equal to ಏನಾಗುತ್ತೆ, Q3 is equal to ಈ 20 ಇದೆ, ಅದು ಮೈನಸ್ 20 ಕಡೆ ಪ್ಲಸ್ 20 ಆಗುತ್ತೆ. ಟೋಟಲ್ ಏನಾಗುತ್ತೆ 43 ಆಗುತ್ತೆ. ಓಕೆ, ಸೊ 43 ಇಸ್ ದಿ ಆನ್ಸರ್. ತುಂಬಾ ಸಿಂಪಲ್ ಇರುತ್ತೆ. ನಿಮಗೆ ಕ್ವಶನ್ ಟ್ವಿಸ್ಟ್ ಮಾಡಂಗಿದ್ರೆ ಒಂದು 10 to 15 ಕ್ವಶನ್ ಟ್ವಿಸ್ಟ್ ಮಾಡ್ತಾನೆ ಫ್ರಮ್ ಆಲ್ ದಿ ಸಬ್ಜೆಕ್ಟ್. ಆ 10 to 15 ಕ್ವಶನ್ಸ್ ನೀವು ಟಾಪರ್ಸ್ ವರಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೇಕು. ನಾನು ಇದನ್ನ ಹೇಳ್ತೀನಿ. ಓಕೆ, ಸೊ 43 ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ನಿಮಗೆ ಗೊತ್ತಿದೆ. ಸೊ ನಿಮ್ಗೆ ಆದಷ್ಟು ನಿಮ್ಗೆ ಆಲ್ರೆಡಿ ಎಲ್ಲ ಇಂಟರ್ನ್ಶಿಪ್ ಎಂಡ್ ಅಲ್ಲಿ ಇದ್ದೀರಾ. ಸೊ ಹಾಗಾಗಿ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮ್ಗೆ ಒಂದು ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಅಂತ ಮಾಡ್ತಾ ಇದೀವಿ. ನಿಮ್ಗೆ ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ 2026ಗೆ DCT ಯಾರ್ಯಾರೆಲ್ಲ ಇನ್ನೂ ಅಡ್ಮಿಷನ್ ಆಗಿಲ್ಲ, ಇನ್ನು ಯೋಚನೆ ಮಾಡ್ತಾ ಇದ್ದೀರಾ ನಾಳೆ ಆಗೋಣ ಸರ್, ನಾಡಿದ್ದಾಗಣ ಸರ್ ಅಂತ, ನಿಜವಾಗ್ಲೂ ಕಷ್ಟ ಇದೆ. ಈ ಸರ್ತಿ ಮಾತ್ರ ಬರ್ಕೊಡ್ತೀನಿ, ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಕೋರ್ಸಿಗೆ ಜಾಯಿನ್ ಆಗ್ಲೇಬೇಕಂತ ಒಂದು ರೂಲ್ಸ್ ಇಲ್ಲ. ಕೋರ್ಸಿಗೆ ಜಾಯಿನ್ ಆದ್ರೆ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ, ನಿಮ್ಗೆ ಕ್ವಶನ್ಸ್ ಎಲ್ಲೆಲ್ಲಿಂದ ಬರುತ್ತೆ, ಯಾವ ತರ ಓದ್ಬೇಕು, ಎಲ್ಲಾ ತರದ ಟಿಪ್ಸ್ ಗಳು ಸಿಗುತ್ತೆ. ನಿಮ್ಮ ಪ್ರಿಪ್ರೇಷನ್ ಬೂಸ್ಟ್ ಆಗುತ್ತೆ, ಇಂಪ್ರೂವೈಸ್ ಆಗುತ್ತೆ, ನಿಮ್ಗೆ ರಿಸ್ಕ್ ಕಡಿಮೆ ಆಗುತ್ತೆ. ನೀನೇ ಓದ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ, ಯೂಜ್ ಸಿಲೆಬಸ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಟೆಕ್ಸ್ಟ್ ಬುಕ್ ಏನಿದೆ, ಆ ಟೆಕ್ಸ್ಟ್ ಬುಕ್ ನ ಓದಿ ಸ್ಟ್ರಕ್ಚರೈಸ್ ಆಗಿ ನಾವು ಟೆಕ್ಸ್ಟ್ ಬುಕ್ ನ ಮಾಡಿದೀವಿ. ಅದನ್ನ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಡ್ಮಿಷನ್ ಆಗ್ತೀವಿ ಅಂತಂದ್ರೆ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಮಾಡಿ, ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ ತರ ಕ್ಲಾಸ್ ಸ್ಟ್ರಕ್ಚರ್ ಇರುತ್ತೆ ಎಲ್ಲಾನು. ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಸೊ ಲೆಟ್ಸ್ ಕಂಟಿನ್ಯೂ. ಯೂಶಲಿ ನಮಗೆ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ, ಬಟ್ ಇಲ್ಲೊಂದು ಹೇಳ್ತಾ ಇರ್ತೀರಿ, ಬಟ್ ನೋಡ್ತಾ ಹೋಗಿ. ಸೊ ವಿ ಆರ್ ಪ್ರಿಫರಬಲಿ ಕಂಟೆಂಟ್ ಓರಿಯೆಂಟೆಡ್ ಪರ್ಸನ್. ನಾವು ಮಾತ್ರ ಕಂಟೆಂಟ್ ಅಂತೂ ಕ್ವಾಲಿಟಿ ಕೊಡ್ತೀನಿ, ದಟ್ ಈಸ್ ಫಾರ್ ಶೋರ್. ಓಕೆ, ಸೊ ದಿಸ್ ದ ಕ್ವಶನ್ ಆಸ್ಕ್ಡ್ ಇನ್ 2024 ನಲ್ಲಿ ಏನಿದೆ ಇದನ್ನ ನೋಡ್ತಾ ಹೋಗೋಣ. ಕ್ವಶನ್, ದ ಫಾರ್ಮುಲಾ ಫಾರ್ ರಿಲೇಟಿವ್ ಫ್ರೀಕ್ವೆನ್ಸಿ ಈಸ್, ಇವಾಗಿನ್ನ ಬಡ್ಕೊಂಡಿದೀನಿ. ಅವಾಗ 23 ನಲ್ಲಿ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಕೇಳ್ದ, ಇವಾಗ ರಿಲೇಟಿವ್ ಫ್ರೀಕ್ವೆನ್ಸಿ ಕೇಳ್ತಿದ್ದಾನೆ. ಏನಂತ ಹೇಳಿದೆ ರಿಲೇಟಿವ್ ಫ್ರೀಕ್ವೆನ್ಸಿಗೆ? ರಿಲೇಟಿವ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಅಥವಾ ಫ್ರೀಕ್ವೆನ್ಸಿ ಆಫ್ ದಿ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್ಸ್, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಲ್ವಾ? ಇದೇ ನಾನು ಹೇಳಿದ್ದು, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ದಟ್ ಈಸ್ F/N ಅಂತ ಹೇಳಿದ್ವಿ. ಓಕೆ, ಇದು ರಿಲೇಟಿವ್ ಫ್ರೀಕ್ವೆನ್ಸಿ. ಪರ್ಸೆಂಟೇಜ್ ಫ್ರೀಕ್ವೆನ್ಸಿಗೆ ಏನಂತ ಹೇಳಿದ್ದೆ? ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು F/N ಇಂಟು 100. ಎನ್ ಕ್ಯಾಪಿಟಲ್ ಏನಾದ್ರು ಯೂಸ್ ಮಾಡ್ತಾನೆ, ಸ್ಮಾಲ್ ಏನಾದ್ರು ಯೂಸ್ ಮಾಡ್ತಾನೆ. ಇಲ್ಲಿ ಕೇಳೋದು ಬರೀ ರಿಲೇಟಿವ್ ಫ್ರೀಕ್ವೆನ್ಸಿ. ರಿಲೇಟಿವ್ ಫ್ರೀಕ್ವೆನ್ಸಿ ಅಂತಂದ್ರೆ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್, ಇಲ್ಲಿ ಟೋಟಲ್ ಅಂತ ಬರೀಬೇಕಿತ್ತು, ತೊಂದರೆ ಇಲ್ಲ, ನಂಬರ್ ಆಫ್ ಅಬ್ಸರ್ವೇಷನ್ಸ್. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, ಬೇಸಿಕಲಿ ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ ಇಸ್ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಆಪ್ಷನ್ ಸಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾವತ್ತೂ ಟೋಟಲ್ ಕೆಳಗಡೆ ಬರಬೇಕು. ಓಕೆನಾ? ಯಾಕಂದ್ರೆ ನಿಮ್ಗೆ ನಿಮ್ಮಂತವ್ರು ಕನ್ಫ್ಯೂಷನ್ ಆಗ್ತಾರೆ ಅಂತಾನೆ ಹಿಂಗ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಅಬ್ಸರ್ವೇಷನ್ ಬೈ ಫ್ರೀಕ್ವೆನ್ಸಿ. ಅಯ್ಯೋ ಇದ ಸರ್ ಅಂತ ಕನ್ಫ್ಯೂಷನ್ ಆಗ್ತೀರಾ. ಹಂಗೆಲ್ಲ ಆಗ್ಬಾರ್ದು. ಟೋಟಲ್ ಯಾವತ್ತೂ ಕೆಳಗಡೆ ಇರಬೇಕು. ಫ್ರೀಕ್ವೆನ್ಸಿ ಡಿವೈಡ್ ಬೈ ಟೋಟಲ್ ಫ್ರೀಕ್ವೆನ್ಸಿ. ಓಕೆನಾ? ಇಷ್ಟು. ಸೊ ಸಿಂಪಲ್. ನೋಡಿ ಎಷ್ಟು ರಿಪೀಟ್ ಆಯ್ತು. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ರಿಪೀಟ್ ಆಗುತ್ತೆ ಏನಂಕತೆ ಅಂತ. ಬೋತ್ ಕ್ಯಾಟಗರಿಕಲ್ ಅಂಡ್ ನ್ಯೂಮರಿಕಲ್ ಡೇಟಾ ವೇರಿಯಬಲ್ಸ್ ಕ್ಯಾನ್ ಬಿ ಯೂಸ್ಡ್ ಅಂತ ಇದೆ. ಕ್ಯಾಟಗರಿಕಲ್ ಅಂತ ನಿಮ್ಗೆ ಗೊತ್ತಿದೆ, ಕ್ವಾಲಿಟೇಟಿವ್ ಅಂತ. ಬೋತ್ ಕ್ವಾಲಿಟೇಟಿವ್, ನ್ಯೂಮರಿಕಲ್ ಅಂತ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಅಂತ. ಓಕೆನಾ? ನಾವು ಜಾಸ್ತಿ ಇವಾಗ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಂತ ಹೇಳಲ್ಲ, ಬದಲಾಗಿ ನಾವು ಕ್ಯಾಟಗರಿಕಲ್ ಮತ್ತೆ ನ್ಯೂಮರಿಕಲ್ ಅಂತ ಜಾಸ್ತಿ ವರ್ಡ್ಸ್ ನ ಯೂಸ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ನಲ್ಲಿ ಮುಂದೆ ಹೋಗ್ತಾ.
ಓಕೆ. ಸೊ ಕ್ಯಾಟಗರಿಕಲ್ ಮತ್ತೆ ನ್ಯೂಮರಿಕಲ್ ಡೇಟಾ ಏನಿದಾವೆ ವೇರಿಯಬಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಬೋತ್. ಓಕೆನಾ, ಬೋತ್ ಅಂತ ಕಡೆ ಎರಡನ್ನೂ ಯೂಸ್ ಮಾಡಿ ನಾವು ಏನ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಂಟಿನ್ಯೂಯಸ್ ವೇರಿಯಬಲ್ ಅಂತ ಇದೆ ನೋಡಿ. ಕಂಟಿನ್ಯೂಯಸ್ ಡೇಟಾ ನಾವು ಯೂಸ್ ಮಾಡೋದು ಓನ್ಲಿ ಫಾರ್ ನ್ಯೂಮರಿಕಲ್ ಅಲ್ವಾ. ಕಂಟಿನ್ಯೂಸ್ ನ ಯೂಸ್ ಮಾಡೋದು ನ್ಯೂಮರಿಕಲ್ ಮಾತ್ರ, ಕ್ಯಾಟಗರಿಕಲ್ ಗೆ ಯೂಸ್ ಮಾಡಲ್ಲ. ಹಂಗಾಗಿ ಇದು ನಿಮ್ಮ ಆನ್ಸರ್ ಆಗಲ್ಲ. ಕ್ಲಾಸ್ ಇಂಟರ್ವಲ್ ಕೂಡ ಅಷ್ಟೇ, ಕಂಟಿನ್ಯೂಸ್ ನಲ್ಲೇ ಕ್ಲಾಸ್ ಇಂಟರ್ವಲ್ ಅಂತ ಬರೋದು. ದಿಸ್ ಇಸ್ ಆಲ್ಸೋ ನ್ಯೂಮರಿಕಲ್. ಓಕೆನಾ, ನ್ಯೂಮರಿಕಲ್, ಹಂಗಾಗಿ ಇದು ಕೂಡ ಆಗಲ್ಲ. ಇನ್ನು ಆನ್ಸರ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇಸ್ ದಿ ಕರೆಕ್ಟ್ ಆನ್ಸರ್. ನೀವು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಕ್ಯಾಟಗರಿಕಲ್ ಡೇಟಾಗೆ ಅಥವಾ ನೀವು ನ್ಯೂಮರಿಕಲ್ ಡೇಟಾ ಎರಡಕ್ಕೂ ಕೂಡ ನೀವು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಕನ್ಸ್ಟ್ರಕ್ಟ್ ಮಾಡಬಹುದು. ಹಂಗಾಗಿ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಲ್ಲಿ ಎರಡನ್ನೂ ಯೂಸ್ ಮಾಡ್ಕೊಂತೀವಿ ಅಂತ. ಅಂದ್ರೆ ನೀವು ಕ್ಯಾಟಗರಿಕಲ್ ಡೇಟಾ ಕೊಟ್ಟರು ಐ ಕ್ಯಾನ್ ಕನ್ಸ್ಟ್ರಕ್ಟ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಅಥವಾ ನೀವು ನ್ಯೂಮರಿಕಲ್ ಡೇಟಾ ಕೊಟ್ಟರು ಅದಕ್ಕೂ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ವೇರಿಯಬಲ್ ವರ್ಸಸ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಹಂಗ್ ಬರಿತಾ ಹೋಗ್ಬೋದು ಅಂತ. ಅಂಡ್ ವಾಟ್ ಅಬೌಟ್ ಸಿ ಆಪ್ಷನ್ ಸರ್? ಸಿ ಆಪ್ಷನ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀಕ್ವೆನ್ಸಿ ಯಾಕಾಗಲ್ಲ? ಇವೆರಡು ಒಂದೇ ಮೀನಿಂಗ್ ಕೊಡುತ್ತಲ್ಲ. ಟೆಕ್ನಿಕಲಿ ದೇ ಹ್ಯಾವ್ ಸೇಮ್ ಮೀನಿಂಗ್. ಓಕೆನಾ, ಟೆಕ್ನಿಕಲಿ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀಕ್ವೆನ್ಸಿ ಅಥವಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಓಕೆನಾ, ಎರಡೂ ಒಂದೇನೆ. ಬಟ್ ನಾವು ಇನ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಈ ತರ ಫಾರ್ಮ್ಯಾಟ್ ನ ಯೂಸ್ ಮಾಡಲ್ಲ. ವರ್ಡಿಂಗ್ಸ್ ಇರ್ತಲ್ಲ, ತುಂಬಾ ಇಂಪಾರ್ಟೆಂಟ್. ವರ್ಡಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಅವಾಗಲೇ ಹೇಳಿದ್ನಲ್ಲ, ಈಗ ಲೋಯೆಸ್ಟ್ ಹೈಯೆಸ್ಟ್, ಮಿನಿಮಮ್ ಮ್ಯಾಕ್ಸಿಮಮ್ ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಬಟ್ ಎಲ್ಲಿ ಯಾವುದನ್ನ ಯೂಸ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸ್ ಇಂಟರ್ವಲ್ಸ್ಗೆ ಲೋಯೆಸ್ಟ್ ಹೈಯೆಸ್ಟ್ ಅಂತ ಯೂಸ್ ಮಾಡ್ತೀವಿ, ಓಲ್ಡ್ ಡೇಟಾಗೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಅದೇ ತರನೇ ಒಂದೇ ಮೀನಿಂಗ್ ಕೊಡುತ್ತೆ, ಬಟ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀಕ್ವೆನ್ಸಿ ಅಂತ ಎಲ್ಲೂ ಯೂಸ್ ಮಾಡಲ್ಲ. ಓಕೆ, ಅದ್ರ ಬದಲಾಗಿ ಅವರು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಥವಾ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಯೂಸ್ ಮಾಡ್ತೀವಿ. ಹಂಗಾಗಿ ನೀವು ಈ ಆಪ್ಷನ್ ನ ನೀವು ಮಾರ್ಕ್ ಮಾಡ್ಬೇಕಾಗತ್ತೆ. ಸೊ ನೀವು ನಾನು ಮುಂಚೆನೆ ಹೇಳಿದೀನಿ, ಯಾವ ಆನ್ಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಆನ್ಸರ್ ಯಾಕೆ ಆಗಲ್ಲ ಅನ್ನೋದನ್ನು ಅನಾಲಿಸಿಸ್ ಮಾಡಬೇಕು. ದಿಸ್ ಇಸ್ ದ ರಿಯಲ್ ಸ್ಟಡಿ. ಟಾಪರ್ಸ್ ಆಗ್ಬೇಕು ಅಂತ ಸುಮ್ಮನೆ ಯಾವ್ದೋ ಒಂದು ಆನ್ಸರ್, ಓ ಡಿ ಇತ್ತು, ಡಿ ಆನ್ಸರ್ ಟಿಕಾಕೊಂಡು ಹೋದ್ರೆ ಮುಗಿದೋಯ್ತು ಅಷ್ಟೇ. ನಾಳೆ ದಿವಸ ಇದು ಆನ್ಸರ್ ಕರೆಕ್ಟ್ ಆಗಿರೋದು ಕೊಟ್ಟಿರ್ತಾನೆ. ಓಕೆನಾ, ಅಂತ ಟೈಮಲ್ಲಿ ನಿಮ್ಗೆ ಇವೆಲ್ಲ ಗೊತ್ತಿರ್ಬೇಕಾಗತ್ತೆ. ಒಂದು ನೆಕ್ಸ್ಟ್ ನೋಡೋಣ. ದಿಸ್ ಆಲ್ಸೋ ಆಸ್ಟ್ ಇನ್ 2024. ಡ್ಯಾಶ್ ಟೈಪ್ ಆಫ್ ಚಾರ್ಟ್. ಓಕೆನಾ, ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕ್ವಶನ್ ಗಳಿದೆ. Dash type of chart is used to show the relationship between numerical and categorical variable. Same question. ನ್ಯೂಮರಿಕಲ್ ಮತ್ತೆ ಕ್ಯಾಟಗರಿಕಲ್ ವೇರಿಯಬಲ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಚಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಾರ್ ಗ್ರಾಫ್ ಅಂತ. ಸೊ ಬಾರ್ ಚಾರ್ಟ್ ಅಥವಾ ಬಾರ್ ಗ್ರಾಫ್ ಅಂತ ಕರಿತೀವಿ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಇವ್ನು ಟೆಕ್ನಿಕಲಿ ನಿಮ್ ಕ್ವಶನ್ ಯಾವ ತರ ಕೇಳಿದಾನೆ ಅಂತಂದ್ರೆ, ಇವನು ನ್ಯೂಮರಿಕಲ್ ಮತ್ತೆ ಕ್ಯಾಟಗರಿಕಲ್ ವೇರಿಯಬಲ್ ಎರಡನ್ನೂ ತೋರಿಸುವಂತ ರಿಲೇಶನ್ಶಿಪ್ ಅಂತ ಹೇಳಿದಾನೆ. ಬಟ್ ಆಕ್ಚುಯಲ್ ಆಗಿ ಇದು ಕ್ವಶನ್ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ನಾವು ಈ ತರ ಕೇಳ್ಬೇಕಿತ್ತು ಅವನು. ಓಕೆನಾ, ಯಾವ ತರ ಅಂತಂದ್ರೆ ಟು ರೆಪ್ರೆಸೆಂಟ್ ದಿ ಗ್ರಾಫ್ ಎಂದು ಒಂದು ಕ್ಯಾಟಗರಿ ವರ್ಸಸ್ ದೇರ್ ಫ್ರೀಕ್ವೆನ್ಸಿ ಆ ತರ ಬೇಕಾದ್ರೆ ಕೇಳ್ಬೋದಿತ್ತು. ಬಟ್ ತೊಂದರೆ ಇಲ್ಲ. ಓಕೆ, ನ್ಯೂಮರಿಕಲ್ ಅಂಡ್ ಕ್ಯಾಟಗರಿಕಲ್ ವೇರಿಯಬಲ್ ಎರಡನ್ನೂ ರೆಪ್ರೆಸೆಂಟ್ ಮಾಡುವಂತಹ ಗ್ರಾಫ್ ಯಾವುದು ಅಂತ ಅಂದ್ರೆ ನೀವು ಬಾರ್ ಗ್ರಾಫ್ ಅಂತ ಹೇಳಿದಿರ, ಕರೆಕ್ಟ್ ಆಗಿರೋದು. ಬಟ್ ದಿಸ್ ಇಸ್ ಆಲ್ಸೋ ಸೇಮ್ ಥಿಂಗ್, ಬಾರ್ ಗ್ರಾಫ್. ಲೈನ್ ಗ್ರಾಫ್ ಪ್ಲಾಟ್ ಅಂತ ಅಂದ್ರೆ ಇದನ್ನ ಸ್ಕ್ಯಾಟರ್ ಗ್ರಾಫ್ ಅಂತ ಕರೀತಾರೆ. ಸೊ ಇದು ಬರೋದಿಲ್ಲ, ಸ್ಕ್ಯಾಟರ್ ಆಗಿರುತ್ತೆ, ಅದಕ್ಕೆ ಇದು ಬರೋದಿಲ್ಲ. ಇದು ಓನ್ಲಿ ಫಾರ್ ನ್ಯೂಮರಿಕಲ್ ಬರುತ್ತೆ ಅಷ್ಟೇ. ಪೈ ಚಾರ್ಟ್ ಅಂತ ಬರುತ್ತೆ. ಈ ಪೈ ಚಾರ್ಟ್ ಅಂತಂದ್ರೆ ಇದು ನಿಮ್ಗೆ ಪರ್ಸೆಂಟೇಜಸ್ ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಪರ್ಸೆಂಟೇಜ್ ಗ್ರಾಫ್ ಅಂತ ಕರಿತೀವಿ. ಅಂದ್ರೆ ಕಂಪೇರ್ ಎ ಪಾರ್ಟ್ ವಿತ್ ಓಲ್. ಓಕೆನಾ, ಓಲ್ ಡೇಟಾಗೆ ಒಂದು ಪಾರ್ಟ್ ನ ಹೆಂಗ್ ಕಂಪೇರ್ ಮಾಡ್ತೀವಿ ಅನ್ನೋದನ್ನ ಹೇಳೋದಕ್ಕೆ ಈ ಪೈ ಚಾರ್ಟ್ ನಿಮ್ಗೆ ಅದೇ ಸರ್ಕಲ್ ಬರ್ದು ಹೇಳ್ಕೊಡ್ತೀವಲ್ಲಪ್ಪ. ಸೊ ಮಧ್ಯದಲ್ಲಿ ಆಂಗಲ್ ಇರುತ್ತೆ ಅದೆಲ್ಲ. ಸೊ ಲೈನ್ ಗ್ರಾಫ್ ಅಂತ ಬರುತ್ತೆ. ಲೈನ್ ಗ್ರಾಫ್ ಬಂದ್ಬಿಟ್ಟು ಟ್ರೆಂಡ್ಸ್ ಓವರ್ ದಿ ಟೈಮ್ ರೆಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಟ್ರೆಂಡ್ಸ್ ಓವರ್ ದಿ ಟೈಮ್ ಅಂತ. ಸೊ ಅಂದ್ರೆ ಯೂಶಲಿ ಲೈನ್ ಅಂತಂದ್ರೆ ಟೈಮ್ ಅಂತ ನೆನ್ಬಿಟ್ಟು, ಟೈಮ್ ಸೀರೀಸ್ ಗ್ರಾಫ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ಒಂದು ಟೈಮ್ ಸೀರೀಸ್ ಅಲ್ಲಿ ನಿಮ್ಗೆ ಫ್ರೀಕ್ವೆನ್ಸಿ ಹೆಂಗ್ ವೇರಿ ಆಗುತ್ತೆ, ಆ ಟ್ರೆಂಡ್ ಹೆಂಗ್ ಹೋಗುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಲೈನ್ ಗ್ರಾಫ್ ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಾರ್ ಗ್ರಾಫ್ ಇಸ್ ದಿ ಕರೆಕ್ಟ್ ಆನ್ಸರ್. ಬಾರ್ ಗ್ರಾಫ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇದಕ್ಕೆ ಪೈ ಚಾರ್ಟು ಆಗೋದಿಲ್ಲ, ಇದು ಆಗೋದಿಲ್ಲ. ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಬಾರ್ ಗ್ರಾಫ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದಾನೆ. ದಿಸ್ ಆಲ್ಸೋ ಕ್ವಶನ್ ಆಸ್ಟ್ ಇನ್ 2024. ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾನೆ, ಕ್ಲಾಸಸ್ ಕೊಟ್ಟಿದ್ದಾನೆ, ಒಂದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ.
ಇಲ್ಲಿ ಏನೋ ಕತೆ ಕೊಟ್ಟಿದ್ದಾನೆ, ಐ ಡೋಂಟ್ ನೀಡ್ ದಿಸ್ ಕತೆ ಅಂಡ್ ಆಲ್. ಓಕೆ, ಸೊ ನೋಡಿ 13.8 to 14 ಫ್ರೀಕ್ವೆನ್ಸಿ 2 ಇದೆ, 14 to 14.2 4 ಇದೆ, ಈ ತರ ಎಲ್ಲ ಇದೆ, ಓದ್ಕೊಳ್ಳಿ ಅದನ್ನ. ಸೊ ಏನಂತ ಕೇಳಿದಾನೆ, ದ ನಂಬರ್ ಆಫ್ ಅಥ್ಲೀಟ್ಸ್ ಹೂ ಕಂಪ್ಲೀಟೆಡ್ ದಿ ರೇಸ್ ಲೆಸ್ ದನ್ 14.6 seconds ಅಂತ ಇದೆ. ಸೊ ದಿಸ್ ಇಸ್ ಗಿವನ್ ಇನ್ ಸೆಕೆಂಡ್ಸ್. ಓಕೆನಾ, ಸೊ ಆ ರೇಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಏನ್ ಟೈಮ್ ತಗೊಂಡಿದ್ದಾರೆ, ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದ ಕೊಟ್ಟಿದ್ದಾನೆ ಫ್ರೀಕ್ವೆನ್ಸಿನಲ್ಲಿ. ಸೊ ಇಲ್ಲಿ ಲೆಸ್ ದ್ಯಾನ್ 14.6 ಅಂತ ಇದೆ. ಅದನ್ನ ಹೇಳಿದ್ದು, ಇವನ್ನೆಲ್ಲ ನಾವು ಕ್ಲಾಸ್ ಅಲ್ಲಿ ಹೇಳ್ತೀವಿ. ಇದು ಬಂದ್ಬಿಟ್ಟು ಇಟ್ ಇಸ್ ಎ ಕ್ವಶನ್ ಬೇಸ್ಡ್ ಆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ. ಕ್ಯುಮುಲೇಟಿವ್ ಅಂತಂದ್ರೆ ದಟ್ ಟು ಕ್ಯುಮುಲೇಟಿವ್ ನಲ್ಲಿ ಲೆಸ್ ದ್ಯಾನ್ ಓಜಿವ್ ಅಂತ ಹೇಳ್ತೀವಿ, ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದು ಹೆಂಗ್ ಗೊತ್ತಾಗುತ್ತೆ ಸರ್ ಅಂತಂದ್ರೆ, ಲೆಸ್ ದ್ಯಾನ್ 14.6 ಅಂತ ಇದೆ, 14.6 ಹುಡುಕ್ಬೇಕು. ದಿಸ್ ಇಸ್ 14.6. ಲೆಸ್ ದ್ಯಾನ್ 14.6 ಅಂತ ಅಂದ್ರೆ ಇದರ ಹಿಂದೆಗಡೆದೆಲ್ಲ ಯಾವ್ಯಾವ ಇದಾವೆ ಎಲ್ಲಾ ಫ್ರೀಕ್ವೆನ್ಸಿಸ್ ಆಡ್ ಮಾಡ್ಬೇಕು. 14.6 seconds ಗಿಂತ ಒಳಗಡೆ ಯಾರು ಮುಗಿಸಿದ್ದಾರೆ ಅಂತಂದ್ರೆ ಇಷ್ಟು ಜನ ಮುಗಿಸಿದ್ದಾರೆ. ಓಕೆನಾ, ಇಲ್ಲಿಂದ ಹಿಡಿದು ಇಲ್ಲಿಗನ ಮುಗಿಸಿದ್ದಾರೆ. ಇವನ್ನೆಲ್ಲ ಕೂಡದ್ನೆ ನಾವು ಕ್ಯುಮುಲೇಟಿವ್ ಅಂತ ಕರೀತಾರೆ. ಕ್ಯುಮುಲೇಟಿವ್ ಅಂತಂದ್ರೆ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಂದ ಮೇಲ್ಗಡೆ ಯಾರ್ಯಾರು ಇದಾರೆ ಎಲ್ಲಾರನು ಆಡ್ ಮಾಡಿದ್ರೆ ಇಟ್ ಇಸ್ ಬೇಸಿಕಲಿ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಅಂತ ಕರೀತಾರೆ. ಆಡ್ ಮಾಡಿ ಎಲ್ಲ ಅಷ್ಟೇ. ನೋಡಿ 15 ಇದೆ, 15 ಇದೆಷ್ಟಾಗುತ್ತೆ, 74, 78, 80, 15, 95 ಆಗುತ್ತೆ. ಸೊ 95 ಇಸ್ ದಿ ಕರೆಕ್ಟ್ ಆನ್ಸರ್. 95 ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅವನು ಗ್ರೇಟರ್ ದ್ಯಾನ್ ಅಂತ ಕೇಳಿದ್ರೆ ಇಲ್ಲಿಂದ ಬರ್ಬೇಕಿತ್ತು, ಇವೆರಡು ತಗೋಬೇಕಿತ್ತು ಅದಲ್ವಾ. ಸೊ 14.6 ಲೆಸ್ ದ್ಯಾನ್ ಅಂತ ಕೇಳಿದ್ರೆ ಲೆಸ್ ದ್ಯಾನ್ ಓಜು ಮೇಲೆ ಇರುವಂತ ಕ್ವಶನ್ 14.6 95 ಬರುತ್ತೆ. ವೆರಿ ಸಿಂಪಲ್ ಕ್ವಶನ್, ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ದಿಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಹೇಳೋದು ಕ್ಲಾಸ್ ಸೇರ್ಕೊಳ್ರು ಅಂತ. ತುಂಬಾ ಜನ ಮೆಸೇಜ್ ಮಾಡ್ತಿದ್ರಲ್ಲ, ಸರ್ ನಾನು ಸೆಲ್ಫ್ ಸ್ಟಡಿ ಮಾಡಿ, ಬಟ್ ಎಷ್ಟು ಮಟ್ಟಿಗೆ ಸೆಲ್ಫ್ ಸ್ಟಡಿ ವರ್ಕೌಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ತೀನಲ್ಲ, ಸೆಲ್ಫ್ ಸ್ಟಡಿ ಮಾಡಿ ರ್ಯಾಂಕ್ ತಗೊಂಡ್ರು ಇದಾರೆ, ಬಟ್ ಯಾವ ಮೆಥಡ್ ನ ಫಾಲೋ ಮಾಡ್ತಿದ್ದೀರಾ, ಯಾವ ಬುಕ್ಸ್ ನ ಫಾಲೋ ಮಾಡ್ತಿದ್ದೀರಾ, ಯಾರನ್ನ ಒಬ್ಬ ಮೆಂಟರ್ ತರ ಇಟ್ಕೊಂಡಿದ್ದೀರಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ವಿಷಯಗಳನ್ನು ಎಲ್ಲರೂ ಹೇಳಲ್ಲ, ಅರ್ಥ ಆಯ್ತಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ದ ಸಿಂಟ್ಯಾಕ್ಸ್ ಟು ಫೈಂಡ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇನ್ ಅನ್ ಇಂಟರ್ವಲ್ ಅಂತ ಇದೆ. ಬೆಸ್ಟ್, ಸೂಪರ್ ಕ್ವಶನ್ ಇದು. ಇದು ಯಾವ ಬುಕ್ ನಲ್ಲೂ ಇರೋದಿಲ್ಲ, ಯಾವ ಬುಕ್ ನಲ್ಲೂ ಮಾರ್ಕೆಟ್ ಇಲ್ಲರ ಯಾವ ಬುಕ್ ತಗೊಂಡ್ರು ಇಂಥವೆಲ್ಲ ಜಾಸ್ತಿ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಕಲ್ತ್ಕೋಬೇಕು. ಏನ್ ಹೇಳುತ್ತೆ ಅಂತ ಅಂದ್ರೆ, ನಿಮ್ಗೆ ಸ್ಪೆಸಿಫಿಕಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಎಕ್ಸೆಲ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಸೊ ನಿಮ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಎಕ್ಸೆಲ್ ಫಾರ್ಮುಲಾ ಲಿಸ್ಟ್ ಬಗ್ಗೆ ಕೇಳ್ತಾನೆ. ಮೀನು, ಮೀಡಿಯನ್, ಮೋಡು, ಪ್ರತಿಯೊಂದ್ರದ್ದು ಎಕ್ಸೆಲ್ ಫಾರ್ಮುಲಾಸ್ ನೆನಪಿರ್ಬೇಕು. ಅದೇ ತರ ಈ ಸಮ್ಮರೇಷನ್ ಆಫ್ ಡೇಟಾದಲ್ಲೂ ಎಕ್ಸೆಲ್ ರಿಲೇಟೆಡ್ ಕ್ವಶನ್ ಕೇಳ್ತಾನೆ. ಸೊ ಅದು ಕೇಳಿದಾನೆ, ಎಲ್ಲಿ ಕೇಳಿದಾನೆ ಅಂತ ನೋಡ್ಬಿಡಿ. 2025 ನಲ್ಲಿ ಲಾಸ್ಟ್ ಇಯರ್ ನಲ್ಲಿ ಕೇಳಿದಾನೆ. ಇದು ಏನ್ ಸರ್ ಇದು ಅಂತಂದ್ರೆ, ನೋಡಿ, ಸಿಂಟ್ಯಾಕ್ಸ್ ಟು ಫೈಂಡ್ ದಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇನ್ ಎನ್ ಇಂಟರ್ವಲ್ ಅಂತ ಇದೆ. ಒಂದು ಇಂಟರ್ವಲ್ ನಲ್ಲಿ ಒಂದು ಡೇಟಾ ಸೆಟ್ ಕೊಟ್ಟಿರ್ತಾನೆ. ಒಂದು ಇಂಟರ್ವಲ್ ನಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬೇಕಪ್ಪ ನನಗೆ. ಒಂದು ಡೇಟಾ ಕೊಟ್ಟಿದ್ದಾನೆ, ಒಂದು 50 ಡೇಟಾ ಇದೆಯಪ್ಪ. 50 ಡೇಟಾದಲ್ಲಿ ಒಂದು ಇಂಟರ್ವಲ್ ಅಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಬರುತ್ತೆ ಅಂತ ನಾನು ಹೇಳ್ಬೇಕು. ಇದನ್ನ ಎಕ್ಸೆಲ್ ಅಲ್ಲಿ ಏನಾದ್ರು ಫಾರ್ಮುಲಾ ಇದೆಯಾ ಅಂತಂದ್ರೆ ಡೆಫಿನೆಟ್ಲಿ. ಫಾರ್ಮುಲಾ ಅಂದ್ರೆ ದಟ್ ಇಸ್ ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಆಕ್ಚುಯಲ್ ಆಗಿ ಇದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಹೆಂಗ್ ಬರಿಬೇಕಂತಂದ್ರೆ, ನೋಡಿ, ಯಾವತ್ತೇ ಆಗ್ಲಿ ಫ್ರೀಕ್ವೆನ್ಸಿ ಬರಿಬೇಕಾದ್ರೆ ಫಸ್ಟ್ ಆಫ್ ಆಲ್ ಕೌಂಟ್ ಇಫ್ ಎಸ್ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು. ನೋಡಿ, ಇದ್ರಲ್ಲಿ ಯಾಕೆ ಆಗಲ್ಲ ಅಂತಂದ್ರೆ ಕೌಂಟ್ ಇಫ್ ಅಂತ ಇದೆ, ಇಲ್ಲಿ ಎಸ್ ಅಂತ ಇಲ್ಲ, ಹಂಗಾಗಿ ಇದು ಆಗಲ್ಲ. ಕೌಂಟ್ ಅಂತ ಇದೆ, ಆಗಲ್ಲ. ಕೌಂಟ್ ಇಫ್ ಎಸ್ ಅಂತಾನೆ ಇದೆ. ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ಹೇಳ್ತೀನಿ, ಆಮೇಲೆ ಇದನ್ನ ಡಿಸ್ಕಾರ್ಡ್ ಮಾಡಿರಂತೆ. ಕೌಂಟ್ ಇಫ್ ಎಸ್ ಅಂತ ಬರ್ದ ಆದ್ಮೇಲೆ ನೋಡಿ, ಯಾವತ್ತೇ ಆಗ್ಲಿ ಒಂದು ಫ್ರೀಕ್ವೆನ್ಸಿ ಬರಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೈಟ್ ದಿ ರೇಂಜ್ ಅಂತ ಕರೀತಾರೆ. ರೇಂಜ್ ಬರಿಬೇಕು. ಯೂಶುವಲ್ ಆಗಿ ಅದನ್ನ ಕ್ರೈಟೀರಿಯಾ ರೇಂಜ್ ಅಂತ ಕರೀತಾರೆ. ಆ ಕ್ರೈಟೀರಿಯಾ ರೇಂಜ್ ಅಂತ ಕರೀತಾರೆ. ಸಿಂಪ್ಲಿ ರೇಂಜ್ ಅಷ್ಟೇ ಇದು. ದಿಸ್ ಇಸ್ ದ ರೇಂಜ್. ಇದೊಂದು ಸಿಂಟ್ಯಾಕ್ಸ್ ಅಷ್ಟೇ, ಹಿಂಗೆ ಇರ್ಬೇಕಂತ ಅಲ್ಲ. ಒಂದು ರೇಂಜ್ ಅಂತ ಬರ್ಕೋಬೇಕು. ಫಸ್ಟ್ ರೇಂಜ್ ಬರಿಬೇಕು. ಯಾಕಂದ್ರೆ ನೀನೇನ್ ಟೇಬಲ್ ಇರುತ್ತಲ್ಲ, ಆ ಟೇಬಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ರೇಂಜ್ ಎಲ್ಲಿಂದ ಎಲ್ಲಿಗಿದ್ಯಪ್ಪ ನಿನ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂತ. ಸೊ ಅದನ್ನ ತಗೋಬೇಕು. ಅದಾದ್ಮೇಲೆ ನೀವು ಕ್ರೈಟೀರಿಯಾ ಬರಿಬೇಕಾಗತ್ತೆ. ಕ್ರೈಟೀರಿಯಾ 1 ಬರಿಬೇಕು. ಓಕೆ, ಯೂಶಲಿ ಕ್ರೈಟೀರಿಯಾಗೆ ನೀವು ಡಬಲ್ ಕೋಟ್ಸ್ ಹಾಕ್ತಿವಿ. ಟೆಕ್ನಿಕಲಿ ಸ್ಪೀಕಿಂಗ್, ನೀವು ಕ್ರೈಟೀರಿಯಾ ಎಂಟ್ರಿ ಮಾಡ್ಬೇಕಾದ್ರೆ ಲೆಸ್ ದ್ಯಾನೋ ಗ್ರೇಟರ್ ದ್ಯಾನೋ ಎಂಟ್ರಿ ಮಾಡ್ಬೇಕಾದ್ರೆ ಡಬಲ್ ಕೋಟ್ಸ್ ಹಾಕ್ತಿವಿ. ಬಟ್ ಇಲ್ಲಿ ಏನ್ ಕೊಟ್ಟಿಲ್ಲ, ಸಮಸ್ಯೆ ಇಲ್ಲ. ಇದು ಸಿಂಟ್ಯಾಕ್ಸ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಕಾಮ ಹಾಕ್ಬಿಟ್ಟು ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಬರಿಬೇಕು. ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಅಂತಾನೆ ಬರುತ್ತೆ. ಅಂದ್ರೆ ರೇಂಜ್ ಅಷ್ಟೇ. ಕ್ರೈಟೀರಿಯಾ ರೇಂಜ್
ಟು, ಆಕ್ಚುಲಿ ಇಲ್ಲಿ ಕ್ರೈಟೀರಿಯಾ ರೇಂಜ್ 1 ಅಲ್ವಾ, ಅಥವಾ ನೀವು ಇನ್ನೊಂದು ಟೇಬಲ್ ನ ನೀವು ಯಾವ ರೇಂಜ್ ಬೇಕಾದ್ರೆ ತಗೋಬಹುದು. ಹಂಗಾಗಿ ಕ್ರೈಟೀರಿಯಾ ರೇಂಜ್ 2, ಅದೇ ತರ ಕಾಮ ಹಾಕ್ಬಿಟ್ಟು ನೆಕ್ಸ್ಟ್ ಡಬಲ್ ಕೋಟ್ಸ್ ಅಲ್ಲಿ ನೀವು ಕ್ರೈಟೀರಿಯಾ 2 ಹಾಕ್ಬಿಡ್ಬೋದು. ಕ್ರೈಟೀರಿಯಾ 2 ಅಂತ ಬರೆದ್ರೆ ಈ ತರ ಒಂದು ಬ್ರಾಕೆಟ್ ಕ್ಲೋಸ್ ಆಗಿ ಎಂಟರ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ಟೋಟಲ್ ಫ್ರೀಕ್ವೆನ್ಸಿ ಇದ್ರಲ್ಲಿ ಏನ್ ಇರುತ್ತೆ ಅದ್ರದ್ದು ಫ್ರೀಕ್ವೆನ್ಸಿ ಸಿಕ್ಬಿಡುತ್ತೆ. ಅಂದ್ರೆ ಈ ಕ್ರೈಟೀರಿಯಾ 1 ಇಂದ ಹಿಡಿದು ಈ ಕ್ರೈಟೀರಿಯಾ 2 ಒಳಗಡೆ ನನಗೆ ಬೇಕಿರುವಂತಹ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದ್ ಸಿಂಪಲ್ ನಾನು ಇದನ್ನೆಲ್ಲ ಬರ್ದಿದ ಉದ್ದೇಶ ಇಷ್ಟೇ, ಏನಪ್ಪಾ ಅಂತ ಅಂದ್ರೆ ಪ್ರತಿಯೊಂದು ಕ್ರೈಟೀರಿಯಾಗೂ ಅದ್ರ ಹಿಂದೆಗಡೆ ರೇಂಜ್ ನ ಬರೀರಿ ಅಂತ ಹೇಳ್ತಾ ಇರೋದು. ಅದ್ರ ಹಿಂದೆಗಡೆ ರೇಂಜ್ ನ ಬರೀರಿ ಅಂತ. ಓಕೆ, ಇಲ್ಲಿ ಕೊಟ್ಟಿಲ್ಲ ನಿಮ್ಗೆ, ಜಸ್ಟ್ ಅವನು ಕ್ರೈಟೀರಿಯಾ ರೇಂಜ್ 1 ಕ್ರೈಟೀರಿಯಾ 1 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅವ್ನು ಇಂಟರ್ವಲ್ ಅಂತ ಕೇಳಿರೋದಕ್ಕೆ ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ 2 ಕ್ರೈಟೀರಿಯಾ 2 ಅಂತ ಬರುತ್ತೆ. ಓಕೆ, ಅದು ಕೊಟ್ಟಿಲ್ಲ ಅಷ್ಟೇ. ಈಗ ಸಿಂಪಲ್ ಆಗಿ ನಿಮ್ಗೆ ಇದು ಅರ್ಥ ಆಗ್ತಿಲ್ಲ ಇಲ್ಲಿ. ಓಕೆನಾ, ಹಂಗಾಗಿ ನಾನು ನಿಮ್ಗೋಸ್ಕರ ಅಂತಾನೆ ಒಂದು ಎಕ್ಸೆಲ್ ಶೀಟ್ ನೇ ತಗೊಂಡ್ಬಂದಿದ್ದೀನಿ. ಈ ಎಕ್ಸೆಲ್ ಶೀಟ್ ನ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮ್ಗೊಂದು ಐಡಿಯಾ ಕಂಪಲ್ಸರಿಲಿ ಬರುತ್ತೆ. ಈ ಎಕ್ಸೆಲ್ ಶೀಟ್ ನ ನೋಡಿ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ನೀವು ನೋಡ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಎಕ್ಸೆಲ್ ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಕಾಣುತ್ತೆ. ಓಕೆನಾ, ಸೊ ಇಲ್ಲೆಲ್ಲ ಟ್ಯಾಬ್ಸ್ ಇರ್ತವೆ, ಫೈಲ್ ಇದೆ, ಹೋಮ್ ಇದೆ, ಇನ್ಸರ್ಟ್ ಇದೆ, ಡ್ರಾ ಇದೆ, ಪೇಜ್ ಲೇಔಟ್ ಇದೆ, ಫಾರ್ಮುಲಾಸ್, ಡೇಟ್, ರಿವ್ಯೂ, ವ್ಯೂ ಅಂತ ಎಷ್ಟೊಂದು ಇರ್ತವೆ. ಓಕೆನಾ, ಟ್ಯಾಬ್ಸ್ ಇವೆಲ್ಲ ಬಟನ್ಸ್ ಇರ್ತವೆ, ಇಲ್ಲೆಲ್ಲ ನೀವು ನೋಡ್ಕೊಂತ ಹೋಗ್ಬೋದು. ಎಕ್ಸೆಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಮಾರ್ಕ್ಸ್ ಅಂತ ತಗೊಂಬಂದಿದ್ದೀನಿ ನೋಡಿ ಇಲ್ಲಿ. ಓಕೆನಾ, ಸೊ ಒಂದು ಇದರಲ್ಲಿ ಮಾರ್ಕ್ಸ್ ನ ಎಂಟ್ರಿ ಮಾಡಕ ಅಂತ ಬಂದಿದ್ದೀನಿ. ನೆಕ್ಸ್ಟ್ ಈಗ ನನಗೆ ಈ ಡೇಟಾದಲ್ಲಿ ನನಗೇನ್ ಬೇಕಪ್ಪ ಅಂತ ಅಂದ್ರೆ 15 ಇಂದ, ಓಕೆನಾ, 15 ಇಂದ 25 ವರ್ಗುನು ಎಷ್ಟು ಜನ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನನಗೆ ಬೇಕಪ್ಪ. ಐ ವಾಂಟ್ ಮಾರ್ಕ್ಸ್ ಫ್ರಮ್ 15 to 25. ಎಷ್ಟು ಜನ ತಗೊಂಡಿದ್ದಾರೆ, ಎಷ್ಟು ಜನ ಯಾಕೆ ತಗೊಂಡಿದ್ದಾರೆ, ನನಗೆ ಫ್ರೀಕ್ವೆನ್ಸಿ ಬೇಕಿರೋದು. ಓಕೆನಾ, ನನಗೆ ಫ್ರೀಕ್ವೆನ್ಸಿ ಬೇಕಿರೋದು ಎಲ್ಲಿ, ಇಂಟರ್ವಲ್ ಅಲ್ಲಿ. ಯಾವ ಇಂಟರ್ವಲ್? 15 ಇಂದ 25 ಇಂಟರ್ವಲ್ ಅಲ್ಲಿ ಅಷ್ಟೇ. 15 ಮಾರ್ಕ್ಸ್ ಇಂದ 25 ಮಾರ್ಕ್ಸ್ ಇಂಟರ್ವಲ್ ನಲ್ಲಿ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು, ಎಷ್ಟು ಜನ ತಗೊಂಡಿದ್ದಾರೆ ಅಂತ. ಇದರಲ್ಲಿ ನೀವು ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟಿದ್ದಾರೆ ಅಂತ. ಓಕೆನಾ, 15 ಇಂದ 25 ಲೆಕ್ಕ, 15 ಗಿಂತ ಜಾಸ್ತಿ 25 ಗಿಂತ ಕಡಿಮೆ ಎಷ್ಟಾಗುತ್ತೆ? 15 ಗಿಂತ ಜಾಸ್ತಿ 25 ಗಿಂತ ಕಡಿಮೆ. ನೋಡಿ, 1 21 1 ಆಯ್ತು, 2 ಆಯ್ತು, 2 ಆಯ್ತು, 3 ಆಯ್ತು. 3 ಜನ ತಗೊಂಡಿದ್ದಾರೆ. ಈಗ ಇದನ್ನ ಹೆಂಗೆ ಸರ್ ಎಕ್ಸೆಲ್ ನಲ್ಲಿ ಮಾಡೋದು? ಇದನ್ನ ಎಕ್ಸೆಲ್ ನಲ್ಲಿ ಹೆಂಗ್ ಸರ್ ತೋರ್ಸೋದು ಅಂತಂದ್ರೆ ವೆರಿ ಸಿಂಪಲ್ ಮಕ್ಕಳೇ. ನೋಡಿ, ಕರೆಕ್ಟ್ ಆಗಿ ನೋಡ್ತಾ ಹೋಗಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ನಾವ್ ಯಾವ್ದೋ ಒಂದು ಬಾಕ್ಸ್ ನಲ್ಲಿ ನಾನು ಸುಮ್ಮನೆ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ, ಮಾರ್ಕ್ಸ್ ಸ್ಕೋರ್ಡ್ ಗ್ರೇಟರ್ ದ್ಯಾನ್ 15 ಅಂಡ್ ಲೆಸ್ ದ್ಯಾನ್ 25 ಅಂತ ಇದನ್ನ ಬಿಟ್ಬಿಡಿ, ಇದನ್ನ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಯಾವ್ದೋ ಒಂದು ಸೆಲ್ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಅವಾಗ ಇಲ್ಲಿ ಒಂದು ಫಾರ್ಮುಲಾ ಇದಾಗುತ್ತೆ, ಟೂಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಿ ಅಲ್ಲಿ ಏನ್ ಬರ್ದೀನಿ, ಕೌಂಟ್ ಇಫ್ ಎಸ್ ಅಂತ ಬರ್ದೀನಿ, ಕೌಂಟ್ ಇಫ್ ಎಸ್ ಅಂತ ಬರ್ದೀನಿ. ನೋಡಿ ಇಲ್ಲಿ ಏನ್ ಬರ್ದೀನಿ ಹೇಳಿ, ಇಲ್ಲಿ ಇದು ರೇಂಜ್ ಅಂತ ಕರೀತಾರೆ. ನೋಡಿ, ನನ್ನ ಮಾರ್ಕ್ಸ್ ಎಲ್ಲಿಂದ ಎಲ್ಲಿಗೆ ರೇಂಜ್ ಆಗಿದೆ ಹೇಳು? 2 ಇಂದ ಎಲ್ಲಿವರೆಗೂ? 13 ವರ್ಗು. ಅಂದ್ರೆ A2 ಇಂದ A13 ವರ್ಗು. ಸೊ ಓಕೆನಾ, ನೋಡಿ ಇಲ್ಲಿದೆ. ಓಕೆನಾ, ಆ ರೇಂಜ್ ಬರ್ದೀನಿ, ಅದನ್ನ ಹೇಳಿದ್ದು ರೇಂಜ್. ಕ್ರೈಟೀರಿಯಾ ರೇಂಜ್, ಕ್ರೈಟೀರಿಯಾ ಅಂತಾನೆ ಬರೀಬೇಕಂತ ಏನ್ ರೂಲ್ಸ್ ಅಲ್ಲ, ರೇಂಜ್ ನಿಮ್ಗೊಂದು ಇದೊಂದು ಸಿಂಟ್ಯಾಕ್ಸ್ ಅಷ್ಟೇ. ರೇಂಜ್ ಬರ್ದೀನಿ, ಕಾಮ ಹಾಕ್ಬಿಟ್ಟು ನೋಡಿ ಫಸ್ಟ್ ಕಂಡೀಷನ್ ಇರ್ತಾನೆ, ಇದಾದ್ರೆ ಫಸ್ಟ್ ಕಂಡೀಷನ್ ಅಂದ್ರೆ 15ಗಿಂತ ಜಾಸ್ತಿ ಇರಬೇಕು. ದಟ್ ಇಸ್ ದ ಫಸ್ಟ್ ಕಂಡೀಷನ್. ನೋಡು, ಗ್ರೇಟರ್ ದ್ಯಾನ್ 15, ಡಬಲ್ ಕೋಟ್ಸ್ ಅಲ್ಲಿ ಗ್ರೇಟರ್ ದ್ಯಾನ್ 15 ಅಂತ ಹಾಕಿಂತಾನೆ ಅಲ್ಲಿ. ಎಸ್, ಗ್ರೇಟರ್ ದ್ಯಾನ್ 15, ಕಾಮ ಅವಾಗ ಹೇಳಿದ್ನಲ್ಲ ಕಾಮ. ನೆಕ್ಸ್ಟ್ ಏನು, ಮತ್ತೆ ಇನ್ನೊಂದು ಕ್ರೈಟೀರಿಯಾ ಹಾಕಕ್ಕಿಂತ ಮುಂಚೆ ನೀವು ರೇಂಜ್ ಹಾಕ್ಬೇಕು, ತಲೆಯಲ್ಲಿ ಇರ್ಲಿ, ಅದನ್ನ ಹೇಳಿದ್ದು. ಓಕೆನಾ, ನೀವು ಜಸ್ಟ್ ಈ ಕಾಮ ಹಾಕ್ದಂಗೆ ಜಸ್ಟ್ ಇದು ಹಾಕಿದ್ರೆ ಬರೋದಿಲ್ಲ, ನೀವು ಇನ್ನೊಂದ್ಸರಿ ರೇಂಜ್ ಹಾಕ್ಬೇಕು ಸೇಮ್ ರೇಂಜ್ ಅಲ್ಲೇ. ಓಕೆನಾ, ಸೇಮ್ ರೇಂಜ್ ಅಂದ್ರೆ ಏನು? A2 ಇಂದ A13 ರೇಂಜ್ ಅಲ್ಲೇನೆ ಸೇಮ್ ರೇಂಜ್ ಹಾಕಿದೀನಿ, ಯಾಕಂದ್ರೆ ಅದೇ ರೇಂಜ್ ಅಲ್ಲೇ ಬೇಕಿರೋದು ನನಗೆ. ನೀವು ಬೇಕಾದ್ರೆ ರೇಂಜ್ ನ ಚೇಂಜ್ ಮಾಡ್ಕೊಬಹುದು, ರೇಂಜ್ ನ ಚೇಂಜ್ ಮಾಡ್ಕೊಂಡ್ರೆ ಆ ರೇಂಜಿಗೆ ಮಾತ್ರ ತಗೊಂಡ್ಬಿಡುತ್ತೆ. ನನಗೆ ಸೇಮ್ ರೇಂಜ್ ಅಲ್ಲೇ ಬೇಕು. ಈ ರೇಂಜ್ ನೋಡಿ, ಇದು ರೇಂಜ್, ಇದು ಫಸ್ಟ್ ಕ್ರೈಟೀರಿಯಾ, ಇದು ಸೆಕೆಂಡ್ ಕ್ರೈಟೀರಿಯಾ ಏನ್ ಹೇಳಿ, ನಂದು ಲೆಸ್ ದ್ಯಾನ್ 25 ಬರಬೇಕು. ಅದನ್ನ ಟೈಪ್ ಮಾಡಿದೀನಿ, ಲೆಸ್ ದ್ಯಾನ್ 25 ಅಂತ. ಓಕೆ, ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಂಡ್ ದಿ ಫ್ರೀಕ್ವೆನ್ಸಿ ಒಂದು ಇಂಟರ್ವಲ್ಗೆ. ಓಕೆನಾ, ಸೊ ಇದನ್ನ ಎಕ್ಸೆಲ್ ಫಾರ್ಮುಲಾ ಅಂತ ಕರೀತೀವಿ. ಇದೇ ತರ ಒಂದು ಎಷ್ಟೊಂದು ಎಕ್ಸೆಲ್ ಇರ್ತವೆ, ಇವನ್ನೆಲ್ಲ ನಾನು ಕ್ಲಾಸ್ ಅಲ್ಲಿ ಹೇಳಿರ್ತೀನಿ, ಹಂಗಾಗಿ ನೋಡ್ಕೊಂತ ಹೋಗಿ. ಸೊ ಹಂಗಾಗಿ ಇದಕ್ಕೆ ಆಪ್ಷನ್ ಏನಾಗುತ್ತೆ ಅಂತಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇವಾಗ ನೀವ್ ಯೋಚನೆ ಮಾಡಿ ಯಾವ ಆಪ್ಷನ್ ಬೇರೆವೆಲ್ಲ ಯಾಕೆ ಕರೆಕ್ಟ್ ಆಗಲ್ಲ ಅಂತ. ವೈ ಕಾಂಟ್ ಬಿ ಕರೆಕ್ಟ್? ಬಿ ಯಾಕೆ ಕರೆಕ್ಟ್ ಅಲ್ಲ ಅಂತಂದ್ರೆ ಈ ಕೌಂಟ್ ಇಫ್ ಎಸ್ ಇಲ್ಲ ಇಲ್ಲಿ. ಓಕೆನಾ, ಸಿಂಟ್ಯಾಕ್ಸ್ ನ ಅರ್ಥ ಮಾಡ್ಕೊಳ್ಳಿ. ಕೌಂಟ್ ಇಫ್ ಎಸ್, ಓಕೆ, ಎರಡೂ ಬರ್ಬೇಕು, ಕೌಂಟ್ ಇಫ್ ಎಸ್ ಬರ್ಬೇಕು, ಇಲ್ಲಿ ಎಸ್ ಇಲ್ಲ, ಹಂಗಾಗಿ ಇದಾಗಲ್ಲ.
ಅಂಡ್ ಇದ್ಯಾಕಾಗಲ್ಲ ಅಂತಂದ್ರೆ ಅದು ಅಷ್ಟೇ, ಇಟ್ಸ್ ನಾಟ್ ಕರೆಕ್ಟ್ ಸಿಂಟ್ಯಾಕ್ಸ್. ಕೌಂಟ್ ಇಫ್ ಎಸ್ ಇರಬೇಕು. ಇಲ್ಲಿ ಕೌಂಟ್ ಇಫ್ ಎಸ್ ಇದೆ, ಬಟ್ ಯಾಕೆ ಕರೆಕ್ಟ್ ಅಲ್ಲ ಅಂತ ಅಂದ್ರೆ ಅವನು ಸ್ಟಾರ್ಟಿಂಗ್ ಅಲ್ಲಿ ರೇಂಜ್ ಬರಿಬೇಕಲ್ಲ. ಯಾವುದೇ ಒಂದು ಸ್ಟಾರ್ಟಿಂಗ್ ಅಲ್ಲಿ ವಾಟ್ ಯು ಹ್ಯಾವ್ ಟು ರೈಟ್, ಯು ಹ್ಯಾವ್ ಟು ರೈಟ್ ದ ರೇಂಜ್. ರೇಂಜ್ ಬರ್ದು ನೆಕ್ಸ್ಟ್ ನೀವು ಕ್ರೈಟೀರಿಯಾ ಬರಿಬೇಕು. ಏನ್ ಕ್ರೈಟೀರಿಯಾ ಅಂತಂದ್ರೆ ಕಂಡೀಷನ್ ಕಂಡ್ರೋ, ಎಲ್ಲಿಂದ ಎಲ್ಲಿವರೆಗೂ ಅಂತ. ಓಕೆನಾ, ಆ ಕಂಡೀಷನ್ ಬರಿಬೇಕು. ಅವನು ಬರೀ ಕ್ರೈಟೀರಿಯಾ 1 ಕ್ರೈಟೀರಿಯಾ 2 ತಗೊಂಡ್ರೆ ಬರೋದಿಲ್ಲ, ನಿಮ್ಗೆ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ ಡೀಟೇಲ್ ಆಗಿ ನೀವು ಕ್ಲಾಸ್ ಅಲ್ಲಿ ಬೇಕಾದ್ರೆ ಕೇಳ್ಬೋದು. ಎಸ್, ವಿಚ್ ಟ್ಯಾಬ್ ಇನ್ ಎಕ್ಸೆಲ್ ಸಪೋರ್ಟ್ ಇನ್ ಪ್ಲಾಟಿಂಗ್ ಪೈ ಚಾರ್ಟ್? ಮತ್ತೆ ಹೇಳ್ದ ಎಕ್ಸೆಲ್ 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 ಎಕ್ಸೆಲ್. ನೀವು ಸ್ಟ್ಯಾಟಿಸ್ಟಿಕ್ಸ್ ಅಂತ ತಗೊಂಡ್ರೆ ಎಕ್ಸೆಲ್ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಬಚಾವು, ಇಲ್ಲ ಅಂತಾರೆ ಮರ್ತ್ಕೊಂಡ್ಬಿಡು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಎಕ್ಸೆಲ್ ಬಗ್ಗೆ ಗೊತ್ತಿರಬೇಕು. ಒಂದು ಎಕ್ಸೆಲ್, ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರ ಒಂದು ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ಎಲ್ಲೋ ಒಂದಿದ್ರೆ ಎಕ್ಸೆಲ್ ಶೀಟ್ ಓಪನ್, ಎಕ್ಸೆಲ್ ಒಂದು ಶೀಟ್ ಅಂತ ಕರೀತಾರೆ, ಎಕ್ಸೆಲ್ ನ ಓಪನ್ ಮಾಡ್ಬೇಕು. ಎಕ್ಸೆಲ್ ನ ಓಪನ್ ಮಾಡಿದಾಗ ನಿಮ್ಗೆ ಏನೇನ್ ಕಾಣುತ್ತೆ ನೋಡಿ. ಫಸ್ಟ್ ಅಲ್ಲಿ ನಾವು ಪ್ರತಿಯೊಂದು ಬಾರ್ ಗ್ರಾಫು, ಪೈ ಚಾರ್ಟ್, ಲೈನ್ ಗ್ರಾಫು ಪ್ರತಿಯೊಂದನ್ನು ನಾವು ಎಕ್ಸೆಲ್ ಅಲ್ಲಿ ಡ್ರಾ ಮಾಡಬಹುದು. ಓಕೆನಾ, ಅದು ನಿಮಗೆ ಗೊತ್ತಿರ್ಲಿ. ಇಲ್ಲಿ ವಿಚ್ ಟ್ಯಾಬ್ ಇನ್ ಎಕ್ಸೆಲ್ ಸಪೋರ್ಟ್ಸ್ ಪ್ಲಾಟಿಂಗ್ ಪೈ ಚಾರ್ಟ್? ಪೈ ಚಾರ್ಟ್ ನ ಪ್ಲಾಟ್ ಮಾಡೋದಕ್ಕೆ ಯಾವ ಟ್ಯಾಬ್ ಹೋಗ್ಬೇಕು ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರ್ಬೇಕು ಟ್ಯಾಬ್ ಅಂದ್ರೆ ಏನು ಅಂತ. ಓಕೆನಾ, ಟ್ಯಾಬ್ ಅಂತ ಅಂದ್ರೆ ಅಣ್ತಮ್ಮ ಸಿಂಪಲ್. ಇದನ್ನು ಅರ್ಥ ಮಾಡ್ಸಕ್ಕೆ ನಿಮ್ಗೆ ನಾನು ತಗೊಂಡ್ ಬಂದಿದ್ದೀನಿ ಏನ ಒಂದು ಎಕ್ಸೆಲ್ ಶೀಟ್ ನ ನಿಮ್ಗೆ ಅರ್ಥ ಮಾಡ್ಸೋಣ ಅಂತ. ನೋಡಿ, ನೀವು ಒಂದು ಎಕ್ಸೆಲ್ ಶೀಟ್ ನ ಓಪನ್ ಮಾಡಿದ್ರೆ ನಿಮ್ಗೆ ಹಿಂಗ್ ಕಾಣುತ್ತೆ. ಅವಾಗಲೇ ತೋರಿಸಿದ್ನಲ್ಲ ಅದು, ಅವಾಗಲೇ ನಾನು ಹೋಮ್ ಪೇಜ್ ಅಲ್ಲಿ ಇದ್ದೆ, ಹೋಮ್ ಟ್ಯಾಬ್ ಅಲ್ಲಿ ಇದ್ದೆ. ನೋಡಿ, ಟ್ಯಾಬ್ಸ್ ಅಂದ್ರೆ ಏನ್ ಗೊತ್ತೇನ್ರೋ, ಇಲ್ಲಿ ಇದೆಯಲ್ರೋ ಫೈಲು, ಹೋಮು, ಇವೆಲ್ಲ ಏನ್ ಕಾಣ್ತಾ ಇದೆ ಇದು, ಇವನ್ನ ಟ್ಯಾಬ್ ಅಂತ ಕರೀತಾರೆ, ಟ್ಯಾಬ್ಸ್. ಓಕೆ, ಯೂಶುವಲ್ ಆಗಿ ನೀವು ಫೈಲ್ ಓಪನ್ ಮಾಡಿದ ತಕ್ಷಣ ಅದು ಹೋಮ್ ಟ್ಯಾಬ್ ಅಲ್ಲಿ ಇರುತ್ತೆ, ಅದು ಹೋಮ್ ಅಲ್ಲಿ ಇರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ, ಹೋಮ್ ಅಲ್ಲಿ ಇರುತ್ತೆ. ಹೋಮ್ ಇಸ್ ಎ ಟ್ಯಾಬ್, ಇನ್ಸರ್ಟ್ ಇಸ್ ಎ ಟ್ಯಾಬ್, ಡ್ರಾ, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ಇವೆಲ್ಲ ಟ್ಯಾಬ್ಸ್. ಇವೆಲ್ಲ ನಿಮ್ಗೆ ಬಟನ್ಸ್ ಗಳು. ಓಕೆನಾ, ಹೋಮ್ ಪೇಜ್ ಅಲ್ಲಿ ಹೋಮ್ ಟ್ಯಾಬ್ ಅಲ್ಲಿ ನೀವು ಕ್ಲಿಕ್ ಮಾಡ್ತಾ ಅಲ್ಲಿ ಸಪರೇಟ್ ಅಲ್ಲಿ ಏನೇನು ಬೋಲ್ಡ್ ಅಂತೆ ಮತ್ತೆ ಇನ್ಸರ್ಟ್ ಅವು ಇವೆಲ್ಲ ಆಪ್ಷನ್ ಇರ್ತವೆ. ಅದೇ ತರ ಇನ್ಸರ್ಟ್ ಅಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರ್ತವೆ, ಡ್ರಾ ನಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರ್ತವೆ, ಫಾರ್ಮುಲಾಸ್ ಅಥವಾ ಎಷ್ಟೊಂದು ಆಪ್ಷನ್ಸ್ ಗಳು ಬರ್ತಾ ಇರ್ತವೆ. ಈಗ ಇವನು ನಮ್ಮಲ್ಲಿ ಕ್ವಶನ್ ಕೇಳೋದೇನಪ್ಪಾ ಅಂತ ಅಂದ್ರೆ ಅಣ್ತಮ್ಮ, ಪೈ ಚಾರ್ಟ್ ಡ್ರಾ ಮಾಡ್ಬೇಕಂದ್ರೆ ಯಾವ ಟ್ಯಾಬ್ ಹೋಗ್ಬೇಕು ಅಂತ ಕೇಳ್ತಾನೆ. ಇದ್ರಲ್ಲಿ ಹೋಮ್ಗೆ ಹೋಗ್ಬೇಕಾ, ಇನ್ಸರ್ಟ್ ಹೋಗ್ಬೇಕಾ, ಡ್ರಾಗ, ಯಾವ್ದಕ್ಕೆ ಅಂತ ಅವ್ನು ಕೇಳಿದ್ರು. ಹೋಮ, ವ್ಯೂನ, ಇನ್ಸರ್ಟ್, ಟ್ಯಾಬ್, ಡೇಟಾ ಟ್ಯಾಬ್ ಅಂತ. ನೋಡಿ, ಎಲ್ಲಾನು 4 ಆಪ್ಷನ್ ಇಲ್ಲಿ ಕೊಟ್ಟರೆ 4 ಆಪ್ಷನ್ ಟ್ಯಾಬ್ ಇದೆ ತಾನೆ ಇಲ್ಲಿ. ನೋಡಿ, ನೀವು ಪೈ ಚಾರ್ಟ್ ಇರ್ಬೋದು, ಯಾವುದೇ ಗ್ರಾಫ್ ಇರ್ಬೋದು, ಪೈ ಚಾರ್ಟ್ ಇಂದ ಹಿಡಿದು ಹಿಸ್ಟೋಗ್ರಾಮು, ಬಾರ್ ಗ್ರಾಫು, ಲೈನ್ ಗ್ರಾಫು ಅಥವಾ ಸ್ಕ್ಯಾಟರ್ ಗ್ರಾಫು, ಯಾವುದೇ ಕ್ವಶನ್ ಕೊಟ್ರು ಕೂಡ ನೀವು ಹೋಗ್ಬೇಕಾಗಿರೋದು ಇನ್ಸರ್ಟ್ ಟ್ಯಾಬ್ಗೆ. ನೋಡಿ, ನಾನು ಇನ್ಸರ್ಟ್ ಟ್ಯಾಬ್ ಅಲ್ಲೇ ಇದೀನಿ, ಅದಕ್ಕೆ ಇಲ್ಲಿ ಅಂಡರ್ಲೈನ್ ತೋರಿಸ್ತಾ ಇದೆ ನೋಡು, ಇನ್ಸರ್ಟ್ ಟ್ಯಾಬ್ ಅಲ್ಲಿ ಇದೀನಿ. ನೋಡಿ, ಇನ್ಸರ್ಟ್ ಟ್ಯಾಬ್ ಅಲ್ಲಿ ಹೋದ್ರೆ ನಿಮ್ಗೆ ಏನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಎಲ್ಲ ಕಾಣ್ತಾ ಇಲ್ವಾ ಚಾರ್ಟ್ಸ್ ಅಂತ. ನೋಡಿ, ಇಲ್ಲಿ ಚಾರ್ಟ್ಸ್ ಕಾಣ್ತಾ ಇದೆ. ಓಕೆ, ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಯಾವ ಚಾರ್ಟ್ ಬೇಕೋ ಅಲ್ಲಿ ನೀವು ಡೇಟಾನ ಅಥವಾ ಫ್ರೀಕ್ವೆನ್ಸೀಸ್ ನ ಎಂಟ್ರಿ ಮಾಡ್ತಾ ಹೋದ್ರೆ ನಿಮ್ಗೆ ಕರೆಸ್ಪಾಂಡಿಂಗ್ ಗ್ರಾಫ್ ಬರ್ತಾ ಹೋಗುತ್ತೆ, ಗ್ರಾಫ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಕ್ವಶನ್, ಪೈ ಚಾರ್ಟ್ ಅಥವಾ ಯಾವ್ದೇ ಒಂದು ಗ್ರಾಫ್ ಡ್ರಾ ಮಾಡ್ಬೇಕಂದ್ರೆ ಯಾವ ಟ್ಯಾಬ್ ಹೋಗ್ಬೇಕು ಅಂದ್ರೆ ಇನ್ಸರ್ಟ್ ಅನ್ನೋ ಒಂದು ಟ್ಯಾಬ್ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಈ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಇನ್ಸರ್ಟ್ ಟ್ಯಾಬ್. ಬೇಸಿಕ್ ಎಕ್ಸೆಲ್ ಬಗ್ಗೆ ತಿಳ್ಕೊಂಡ್ರವ್ರಿಗೆ ಇದು ಸಿಂಪಲ್ ಕ್ವಶನ್ ಆಗುತ್ತೆ, ಬಟ್ ಗೊತ್ತೇ ಇಲ್ಲ ಅನ್ನೋರ್ಗೆ ಏನು ಮಾಡಕ್ಕಾಗಲ್ಲ, ಇದು ಕಷ್ಟ. ಅದಕ್ಕೇನೆ ಇಂಥವನ್ನೆಲ್ಲ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು, ಡೋಂಟ್ ವರಿ, ಕಲ್ತ್ಕೊಳ್ಳಿ ಅಷ್ಟೇ. ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಎ ಡ್ಯಾಶ್ ಗ್ರಾಫ್. ಇದೊಂದು ಎಂತ ಗ್ರಾಫ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ. ಸ್ಕ್ಯಾಟರ್ ಗ್ರಾಫ್ ಅಂತಂದ್ರೆ ನೋ, ಇಟ್ ಈಸ್ ನಾಟ್ ಎ ಸ್ಕ್ಯಾಟರ್ ಗ್ರಾಫ್. ಓಕೆನಾ, ಸ್ಕ್ಯಾಟರ್ ಗ್ರಾಫ್ ಅಲ್ಲ. ಸ್ಕ್ಯಾಟರ್ ಅಂತಂದ್ರೆ ಪಾಯಿಂಟ್ಸ್ ನ ಮಾರ್ಕ್ ಮಾಡೋದಷ್ಟೇ. ಪೈ ಚಾರ್ಟ್ ಅಂತಂದ್ರೆ ನೋ, ಇಟ್ ಇಸ್ ನಾಟ್ ಎ ಪೈ ಗ್ರಾಫ್. ಬಾರ್ ಗ್ರಾಫ್ ಅಂತಂದ್ರೆ ನೋ, ಇಟ್ ಈಸ್ ನಾಟ್ ಎ ಬಾರ್ ಗ್ರಾಫ್, ಇಟ್ ಈಸ್ ಎ ಲೈನ್ ಗ್ರಾಫ್ ಅಂತ ಕರಿತೀವಿ. ಇಟ್ ಈಸ್ ಎ ಲೈನ್ ಗ್ರಾಫ್. ನಾನು ಏನಂತ ಹೇಳಿದೀನಿ, ಲೈನ್ ಗ್ರಾಫ್ ಅಂತ ಹೇಳಿದೀನಿ. ಲೈನ್ ಗ್ರಾಫ್ ಯಾಕೆ ಸರ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಫ್ರೀಕ್ವೆನ್ಸಿ ಪಾಲಿಗಾನ್ ನ ಡ್ರಾ ಮಾಡ್ಬೇಕಂದ್ರೆ ಫಸ್ಟ್ ನಾವು ಹಿಸ್ಟೋಗ್ರಾಮ್ ನ ಪ್ಲಾಟ್ ಮಾಡಬೇಕು. ಹಿಸ್ಟೋಗ್ರಾಮ್ ನಲ್ಲಿ ಕ್ಲಾಸ್ ಇಂಟರ್ವಲ್ ನ ಮಿಡ್ ಪಾಯಿಂಟ್ಸ್ ನ ಈಚ್ ಫ್ರೀಕ್ವೆನ್ಸೀಸ್ಗೆ ಆ ಪಾಯಿಂಟ್ ನ ಪ್ಲಾಟ್ ಮಾರ್ಕ್ ಮಾಡ್ಬಿಟ್ಟು ಅದನ್ನ ಲೈನ್ಸ್ ಮುಖಾಂತರ ಜಾಯಿನ್ ಮಾಡ್ತೀವಿ, ಲೈನ್ಸ್ ಮುಖಾಂತರ. ಓಕೆನಾ, ಸೊ ಲೈನ್ಸ್ ಮುಖಾಂತರ ಜಾಯಿನ್ ಮಾಡೋದಕ್ಕೆ ಇದನ್ನ ಲೈನ್ ಗ್ರಾಫ್ ಅಂತ ಕರೀತಾರೆ. ಸಪೋಸ್ ಅದೇನೆ, ಓಕೆನಾ, ಫ್ರೀಕ್ವೆನ್ಸಿ ವರ್ಸಸ್ ಮಿಡ್ ಪಾಯಿಂಟ್ಸ್ ಆಫ್ ದಿ ಕ್ಲಾಸ್ ಇಂಟರ್ವಲ್ಸ್ ನ ಫ್ರೀ ಹ್ಯಾಂಡ್ ಅಲ್ಲಿ ಡ್ರಾ ಮಾಡಿದ್ರೆ ಏನಂತ ಕರೀತಾರೆ ಅಂತ ನೀವು ಕಮೆಂಟ್ ಮಾಡಿ. ನೀವೇನ ನನ್ ಸ್ಟೂಡೆಂಟ್ ಆಗಿದ್ರೆ ಕಮೆಂಟ್ ಮಾಡ್ತೀರಾ, ಟಿಲ್ ದ ಎಂಡ್ ವಾಚ್ ಮಾಡಿದ್ರೆ. ಅರ್ಧಕ್ಕೆ ಬಿಟ್ಟಿದ್ರೆ ವಾಚ್ ಏನು ಮಾಡಕ್ಕಾಗಲ್ಲ.
ಫ್ರೀ ಹ್ಯಾಂಡ್ ಅಲ್ಲಿ ಡ್ರಾ ಮಾಡಿದ್ರೆ ಆ ಗ್ರಾಫ್ ನ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ, ನಾನು ಹೇಳಲ್ಲ. ಓಕೆನಾ? ಸೊ ಲೈನ್ಸ್ ಥ್ರೂ ಜಾಯಿನ್ ಮಾಡ್ತೀವಿ ಪಾಲಿಗಾನ್ ನ, ಅದಕ್ಕೋಸ್ಕರ ಇದನ್ನ ಲೈನ್ ಗ್ರಾಫ್ ಅಂತ ಕರೀತಾರೆ. ಫ್ರೀ ಹ್ಯಾಂಡ್ ಅಲ್ಲಿ ಡ್ರಾ ಮಾಡಿದ್ರೆ ಅಂತ ಗ್ರಾಫ್ ನ ಏನಂತ ಕರೀತಾರೆ? ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನಲ್ಲ, ಅದನ್ನ ಬೇರೆ ಏನೋ ಹೆಸರಿಂದ ಕರೀತಾರೆ, ಅದೇನು ಅಂತ ಕಮೆಂಟ್ ಮಾಡಿ. Which of the following statements on Instagram, Instagram ಅಲ್ಲ, ಹಿಸ್ಟೋಗ್ರಾಮ್ ಈಸ್ ಟ್ರೂ ಅಂತ ಇದೆ. ಹಿಸ್ಟೋಗ್ರಾಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಿಸ್ಟೋಗ್ರಾಮ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕ್ಲಾಸಸ್ ನಲ್ಲಿ ಮಾತಾಡಿದೀವಿ. ಹಿಸ್ಟೋಗ್ರಾಮ್ ಕ್ಯಾನ್ ಡಿಸ್ಪ್ಲೇ ಕ್ಯಾಟಗರಿಕಲ್ ಡೇಟಾ ಎಫೆಕ್ಟಿವ್ಲಿ, ನಾಟ್ ಅಟ್ ಆಲ್. ಹಿಸ್ಟೋಗ್ರಾಮ್ ನ ನಾವು ಡೀಲ್ ಮಾಡೋದು ಕಂಟಿನ್ಯೂಯಸ್ ಡೇಟಾಗೆ. ಕಂಟಿನ್ಯೂಯಸ್ ಡೇಟಾ ಅಂದ ತಕ್ಷಣ ಅದು ನ್ಯೂಮರಿಕಲ್ ಡೇಟಾನೇ ಆಗಿರುತ್ತೆ. ಅರ್ಥ ಆಗಲ್ವಾ? ಕಂಟಿನ್ಯೂಸ್ ಅನ್ನೋದು ಬರೋದು ನ್ಯೂಮರಿಕಲ್ ಅಲ್ಲಿ, ಕ್ಯಾಟಗರಿನಲ್ಲಿ ಬರಲ್ಲ. ಕ್ಯಾಟಗರಿಕಲ್ ಡೇಟಾನ ನಾವು ಹಿಸ್ಟೋಗ್ರಾಮ್ ನಲ್ಲಿ ರೆಪ್ರೆಸೆಂಟ್ ಮಾಡಲ್ಲ. ಬರ್ದಿಟ್ಕೊಳ್ಳಿ, ಕ್ಯಾಟಗರಿಕಲ್ ಡೇಟಾ ಬರೋದು ಬಾರ್ ಗ್ರಾಫ್, ಬಾರ್ ಗ್ರಾಫ್, ಬಾರ್ ಗ್ರಾಫ್. ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ದ ಬಾರ್ಸ್ ಇನ್ ಹಿಸ್ಟೋಗ್ರಾಮ್ ಶುಡ್ ನಾಟ್ ಟಚ್ ಈಚ್ ಅದರ್. ನೋ. ಹಿಸ್ಟೋಗ್ರಾಮ್ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಹಿಂಗ ಸ್ಪೈಕ್ ಇರುತ್ತೆ. ಸೊ ಇಲ್ಲೊಂದು ಬಾರ್ ಇರುತ್ತೆ, ಇಲ್ಲೊಂದು ಬಾರ್ ಇರುತ್ತೆ. ಯಾವತ್ತೇ ಆಗ್ಲಿ ಹಿಸ್ಟೋಗ್ರಾಮ್ ನಲ್ಲಿ ಬಾರ್ಗಳು ಒಂದಕ್ಕೊಂದು ಟಚ್ ಆಗಿರ್ತವೆ. ಓಕೆ, ಒಂದಕ್ಕೊಂದು ನಿಮ್ಗೆ ಟಚ್ ಆಗಿರ್ತವೆ. ಓಕೆ, ಈ ತರ ಇರ್ತವೆ. ಅದೇ ನಿಮ್ಗೆ ಬಾರ್ ಗ್ರಾಫ್ ನಲ್ಲಿ ಸ್ಪೇಸ್ ಇರುತ್ತೆ. ಈಚ್ ಬಾರ್ಗುನು ಒಂದ್ ಸ್ವಲ್ಪ ಈಕ್ವಲ್ ಸ್ಪೇಸ್ ಬಿಟ್ಟಿರ್ತಾನೆ. ಹಂಗಾಗಿ ಇಲ್ಲಿ ಹೆಂಗ್ ಹೇಳಿದ್ರೆ ದ ಬಾರ್ಸ್ ಇನ್ ಹಿಸ್ಟೋಗ್ರಾಮ್ ಶುಡ್ ನಾಟ್ ಟಚ್ ಇದರಂತೆ. 100% ಮೈಗೆ ಉಚ್ಕೊಂಡೇ ಇರ್ತವೆ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಟಚ್ ಈಚ್ ಇದರ. ಹಂಗಾಗಿ ದಿಸ್ ಇಸ್ ರಾಂಗ್. ಶುಡ್ ನಾಟ್ ಅಂತ ಇದೆ, ದಟ್ ಈಸ್ ರಾಂಗ್. ಸೊ ಹಿಸ್ಟೋಗ್ರಾಮ್ ಶೋಸ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ಕಂಟಿನ್ಯೂಸ್ ಡೇಟಾ. 100% ಕರೆಕ್ಟ್. ಸಪೋಸ್ ನೋಡಿ, ಇದು 10, ಇದು 20, ಇದು 30, ಇದು 40, ಇದು 50, ಇದು 60 ಅಂತ ಅನ್ಕೊಳ್ಳೋಣ. ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಶೋ ಮಾಡುತ್ತೆ. ಯಾವ್ದಕ್ಕೆ? ಕಂಟಿನ್ಯೂಸ್ ಡೇಟಾಗೆ. ನೋಡಿ, 30 to 10 to 20 ಒಂದು 2 ಅಂದ್ಕೋ, ಇದು 3 ಅಂದ್ಕೋ, ಇದು 5 ಅಂದ್ಕೋ, ಇದನ್ನ ಒಂದು 1.5 ಏನೋ ಒಂದು. ಓಕೆನಾ? ಲೆಟ್ಸ್ ಟೇಕ್ 2 ಅಥವಾ ಅದೇ ತರ ಒಂದು ಫ್ರೀಕ್ವೆನ್ಸಿ ಕ್ಲಾಸ್ ಇಂಟರ್ವಲ್ಸ್ಗೆ ಕಂಟಿನ್ಯೂಸ್ ಡೇಟಾಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಶೋ ಮಾಡುತ್ತೆ. 100% ಶೋ ಮಾಡುತ್ತೆ ಇದು. ಓಕೆ, ಹಂಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ಅಂತಮ್ಮ. ಹಿಸ್ಟೋಗ್ರಾಮ್ ಇಸ್ ಸೇಮ್ ಆಸ್ ಬಾರ್ ಚಾರ್ಟ್ ಅಂತೆ. ಅಣ್ಣ, ಬಾರ್ ಚಾರ್ಟೇ ಬೇರೆ, ಹಿಸ್ಟೋಗ್ರಾಮೇ ಬೇರೆ. ಬಿಕಾಸ್ ಬಾರ್ ಚಾರ್ಟ್ ಅಲ್ಲಿ ಏನಿರುತ್ತೆ, ಬಿಟ್ವೀನ್ ದ ಬಾರ್ಸ್ there will be a space. ಓಕೆನಾ? ಬಟ್ ಇನ್ ಬಾರ್ ಚಾರ್ಟ್ there should be no space. ಓಕೆನಾ? ಸೊ ಹಂಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ದ ಬಿಲೋ ಪೈ ಚಾರ್ಟ್ ರೆಪ್ರೆಸೆಂಟ್ಸ್ ದಿ ಎಕ್ಸ್ಪೆಂಡಿಚರ್ ಆಫ್ ಎ ಪರ್ಸನ್. ನೋಡಿ, ಇದು ಪೈ ಚಾರ್ಟ್ ಮೇಲೆ ಕ್ವಶನ್ ಕೇಳಿದಾನೆ. ಪೈ ಚಾರ್ಟ್ ಮೇಲೆ ಸೇಮ್ ಕ್ವಶನ್ ಕೇಳಿದಾನೆ ಅಂತ ನೋಡಿದಾಗ, ಸೊ ದ ಬಿಲೋ ಪೈ ಚಾರ್ಟ್ ರೆಪ್ರೆಸೆಂಟ್ ದಿ ಎಕ್ಸ್ಪೆಂಡಿಚರ್ ಆಫ್ ಎ ಪರ್ಸನ್ ಇನ್ ಎ ಮಂತ್. ಒಂದು ಮಂತ್ ಅಲ್ಲಿ ಒಬ್ಬ ಶಿಷ್ಯ ಎಷ್ಟು ಖರ್ಚು ಮಾಡ್ತಾನೆ ಅನ್ನೋದನ್ನ ಪರ್ಸೆಂಟೇಜ್ ಮೇಲೆ ಕೊಟ್ಟಿದ್ದಾರೆ. ಓಕೆನಾ? ನೋಡಿ, 40% ಇನ್ಸಿಡೆಂಟಲ್ ಎಕ್ಸ್ಪೆನ್ಸ್ ಅಂತೆ, 10% ಟ್ರಾನ್ಸ್ಪೋರ್ಟ್, 30% ಫುಡ್, 20% ರೆಂಟ್. ಇಷ್ಟು ನೀವ್ ಎಷ್ಟೆಷ್ಟು ಖರ್ಚು ಮಾಡ್ತೀರಾ ಅಂತ ಒಂದ್ ಶೀಟ್ ಅಲ್ಲಿ ಬರ್ದಿಟ್ಕೊಳ್ಳಿ, ಓದಾಗುತ್ತೆ. ಇಲ್ಲಿ ಕೇಳ್ತಾ ಇರೋದು, ಇಫ್ ಹಿ ಹ್ಯಾಸ್ ಅ ಸ್ಯಾಲರಿ ಆಫ್ 50,000, 50,000 ಸಂಬಳ, ವಾಟ್ ಈಸ್ ದಿ ಟೋಟಲ್ ಎಕ್ಸ್ಪೆಂಡಿಚರ್ ಆನ್? ನೋಡಿ, ಕೇಳಿದ್ರು ರೆಂಟ್ ಮತ್ತೆ ಟ್ರಾನ್ಸ್ಪೋರ್ಟ್. ರೆಂಟ್ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚು ಮಾಡ್ತಾನೆ ಅಂತ ನೀವು ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ. ರೆಂಟ್ ಮತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲಿದೆ ನೋಡ್ಕೊಂತ ಬರ್ಬೇಕು. ನೋಡಿ, ರೆಂಟ್ ಅಂದ್ರೆ 20% ಇದೆ, ಟ್ರಾನ್ಸ್ಪೋರ್ಟ್ ಅಂದ್ರೆ 10% ಇದೆ. ಅವೆರಡು 20 + 10 ಎಷ್ಟತ್ತ? ಅವೆರಡಕ್ಕೂ ಸೇರಿ ಎಷ್ಟು ಖರ್ಚು ಮಾಡ್ತಾನೆ ಅಂತ. ಸೊ ಟೋಟಲ್ ಎಷ್ಟಪ್ಪ? 30% ಅಲ್ವಾ? ಸೊ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತಂದ್ರೆ, ಎಕ್ಸ್ಪೆಂಡಿಚರ್ ಅಲ್ವಾ, ಈಸ್ ಈಕ್ವಲ್ ಟು ಯಾವ್ದಕ್ಕೆ? ಟೋಟಲ್ 30% ಆಯ್ತಲ್ವಾ? 30%. ಓಕೆ, ಟೋಟಲ್ ಸ್ಯಾಲ್ರಿ ಎಷ್ಟು? ಟೋಟಲ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೂ 50,000 ಅಲ್ವಾ? 50,000 ಸ್ಯಾಲ್ರಿ ಇದೆ. ಓಕೆ, ಈಗ ನಿಮ್ಗೆ ಟೋಟಲ್ ಎಕ್ಸ್ಪೆಂಡಿಚರ್ 50,000 ಎಷ್ಟು ಅಂತ ಕಂಡಿಡ್ಬೇಕಂತ ಅಂದ್ರೆ ಈ 30% ಕಂಡಿಡ್ಬೇಕಷ್ಟೇ. 50,000 ಅಲ್ಲಿ 30% ಎಷ್ಟು ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 30% ಆಫ್ 50,000. ಸೊ ಸಿಂಪ್ಲಿ 30% ನಾವು ಹೆಂಗ್ ಬರಿತೀವಿ ಅಂದ್ರೆ ಮ್ಯಾಥಮೆಟಿಕಲಿ 30 ಡಿವೈಡೆಡ್ ಬೈ 100 ಅಂತ ಬರಿತೀವಿ ಇಂಟು 50,000 ಆಗುತ್ತೆ. ಸೊ ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಇನ್ನು 500 ಇಂಟು 30. ಸಿಂಪಲ್ ಆಗಿ 5 3 15, 5 3 15, ಇಲ್ಲೊಂದು 0, ಇಲ್ಲಿ 2 0, ಟೋಟಲ್ 3 0. ಓಕೆನಾ? 15,000 rupees ಆಗುತ್ತೆ. 15,000 rupees ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆನಾ? ಇದನ್ನ ಹಿಂಗೆ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಅಂತ ಸಿಂಪ್ಲಿ. ಸೊ ವಾಟ್ ಐ ಡಿಡ್ ಇಸ್ 30% ಆಫ್ 50,000. ಸೊ ಐ ಜಸ್ಟ್
ಫೈಂಡ್ ಅಷ್ಟೇ. ಓಕೆನಾ, ಫೈಂಡ್ ಮಾಡಿದೀನಿ 30%, ಅಂದ್ರೆ ಇದು 10 ಇದು 20, 30%. 50,000 ಅಲ್ಲಿ 30% ನ ಇವೆರಡಕ್ಕೂ ಸ್ಪೆಂಡ್ ಮಾಡ್ತಾನೆ ಅಂತ ಅವನು. ಓಕೆ, ಸಿಂಪಲ್ ಆಗಿ, ಇಲ್ಲ ಅಂದ್ರೆ ಹಂಗೆ 30% ಆಯ್ತಲ್ವಾ, 50ರಲ್ಲಿ 10% ಎಷ್ಟಾಗುತ್ತೆ ಅಂದ್ರೆ 5,000, 30% ಅಂದ್ರೆ 5 3 15, 15,000 ಬಂದ್ಬಿಡುತ್ತೆ ಹಂಗೇನೆ. ಹಂಗಾದ್ರೂ ಮಾಡಿ, ಇಲ್ಲಾಂದ್ರೆ ಈ ತರ ಮ್ಯಾಥಮೆಟಿಕಲಿ ಮಾಡಿ, ಬೋತ್ ಆರ್ ಸೇಮ್. ವೆರಿ ಗುಡ್ ಕ್ವಶನ್. ದಿಸ್ ಇಸ್ ಎ ಕ್ವಶನ್ ಆನ್ ಲೀಫ್ ಅಂಡ್ ಸ್ಟೆಮ್ ಪ್ಲಾಟ್ ಅಂತ. ಓಕೆನಾ, ಸೊ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಟಾಪಿಕ್ ಕ್ವಶನ್ ಕೇಳಿದಾನೆ. ಈ ಸರ್ತಿ ಬಾಕ್ಸ್ ಪ್ಲಾಟ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ, ನೋಡ್ಕೊಂತ ಹೋಗಿ. ಈ ತರ ಕ್ವಶನ್ ಕೇಳಿದಾನೆ. ಏನ್ ಕ್ವಶನ್ ಅಂದ್ರೆ, ಚೂಸ್ ದಿ ರೈಟ್ ಸ್ಟೆಮ್ ಲೀಫ್ ಪ್ಲಾಟ್ ಫ್ರಮ್ ದಿ ಫಾಲೋಯಿಂಗ್ ಪ್ಲಾಟ್ಸ್ ಆಫ್ ದಿ ಡೇಟಾ ಅಂತ ಕೊಟ್ಟಿದ್ದಾನೆ. ಒಂದು ಡೇಟಾ ಸೆಟ್ ಕೊಟ್ಟಿದ್ದಾನೆ ಅಂತಮ್ಮ, ವೆರಿ ಸಿಂಪಲ್ ಡೇಟಾ ಸೆಟ್ ಕೊಟ್ಟಿದ್ದಾನೆ. ಓಕೆ, ಒಂದು ಡೇಟಾ ಸೆಟ್ ಕೊಟ್ಟು ಪ್ಲಾಟ್ಗಳನ್ನ ಕೊಟ್ಟಿದ್ದಾನೆ. ಈ ಡೇಟಾ ಸೆಟ್ಗೆ ಇದರಲ್ಲಿ ಯಾವ ಪ್ಲಾಟ್ ಕರೆಕ್ಟ್ ಇದೆ ಇದು ಗೊತ್ತಾಗಬೇಕಂತಾರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಲೀಫ್ ಅಂಡ್ ಸ್ಟೆಮ್ ಪ್ಲಾಟ್ ಬಗ್ಗೆ ಗೊತ್ತಿರ್ಬೇಕು. ಓಕೆನಾ, ಅದ್ ಹೆಂಗ್ ಪ್ಲಾಟ್ ಮಾಡ್ತಾರೆ ಅಂತ ನಾವು ಕ್ಲಾಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಮಾಡ್ಸಿದೀನಿ. ಅದಕ್ಕೆ ಕ್ಲಾಸ್ ಅಲ್ಲಿ ಬಡ್ಕೊಂತಿರ್ತೀನಿ, ಒಂದು ಡೇಟಾ ಕೊಟ್ಬಿಟ್ಟು ಪ್ಲಾಟ್ ಮಾಡಿ ಇದಕ್ಕೆ ಈ ಡೇಟಾ ಪ್ಲಾಟ್ ಮಾಡಿ ಅಂತ. ಯಾಕೆ ಅಂದ್ರೆ ಅದು ಗೊತ್ತಿದ್ರೆ ಇಂಥಕ್ಕೆಲ್ಲ ಟಕ್ ಟಕ್ ಅಂತ ಆನ್ಸರ್ ಮಾಡ್ಬಿಡ್ಬೋದು. ಓಕೆ, ಸಿಂಪಲ್ ಆಗಿ ಪ್ಲಾಟ್ ಮಾಡ್ಬೇಕಂತ ಅಂದ್ರೆ ವೆರಿ ಸಿಂಪಲ್, ನಾವು ಅರೇ ಬರ್ಕೋಬೇಕು. ಅರೇ ಅಂದ್ರೆ ಹೆಂಗೆ, ಫಸ್ಟ್ ಆಫ್ ಆಲ್ ಮಿನಿಮಮ್ ಇಂದ ಶುರು ಮಾಡಬೇಕು. ಮಿನಿಮಮ್ ಎಷ್ಟಿದೆಯಪ್ಪ ಅಂದ್ರೆ ಪ್ರಾಬ್ಲಿ ಇಲ್ಲೇ ಕೊಟ್ಟು 2 ಅಂತ ಸ್ಟಾರ್ಟ್ ಆಗಿದೆ, ಅಂದ್ರೆ 2 ಇಂದ ಅಂದ್ರೆ 20, ಇನ್ನೊಂದು ವ್ಯಾಲ್ಯೂ ಕೂಡ 20 ಇದೆ, 20 ಇದೆ ಇಲ್ಲಿ. ಆ ತರ ನಾನೆಲ್ಲ ಬರೆಯಕ್ ಹೋಗಲ್ಲ, ಸಿಂಪಲ್ ಆಗಿ ಇದು ಗ್ರಾಫ್ ಇರೋದ್ರಿಂದ ನನಗೆ ಏನು ಸಮಸ್ಯೆ ಇಲ್ಲ. ಲೀಫ್ ಪ್ಲಾಟ್ ಆಕ್ಚುಲಿ ಅರೇ ಬರ್ಕೋಬೇಕು, ಎಲ್ಲಾನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. ಅರೇ ಅಂತಂದ್ರೆ ಮೊದಲನೇದಾಗಿ ಏನ್ ಬರೀಬೇಕು, ಸ್ಟೆಮ್ ಬರ್ಕೋಬೇಕು, ಇಲ್ಲಿ ಲೀಫ್ ಬರ್ಕೋಬೇಕು. ಯಾವತ್ತೇ ಆಗ್ಲಿ ಅರ್ಥ ಮಾಡ್ಕೋ, ಯಾವತ್ತೇ ಆಗ್ಲಿ ನೀವು ಲೀಫ್ ಸ್ಟೆಮ್ ಹಾಕ್ಬೇಕಂತ ಅಂದ್ರೆ ಮೊದಲನೇ ಡಿಜಿಟ್ ನ ನೀವು ಸ್ಟೆಮ್ ಅಲ್ಲೇ ಬರ್ಕೋಬೇಕು. ಲಾಸ್ಟ್ ಡಿಜಿಟ್ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಯಾವ್ದಿರುತ್ತೆ, ಲಾಸ್ಟ್ ಡಿಜಿಟ್ ಆ ಕಡೆ ರೈಟ್ ಸೈಡ್ ಅಲ್ಲಿ ಇರೋ ಡಿಜಿಟ್ ನ ಲೀಫ್ ನಲ್ಲಿ ಬರ್ಕೊಂತ ಹೋಗ್ಬೇಕು. ಸ್ಟೆಮ್ ನಲ್ಲಿ ಬರಿಬೇಕಾದ್ರೆ ಯಾವತ್ತು ನಿಮ್ಗೆ ಗೊತ್ತಿರೋ ಅರೇ ನಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಶುರುವಾಗಿರುತ್ತೆ. ನಿಮ್ಗೆ ಆಪ್ಷನ್ ಅವನೇ ಕೊಟ್ಟಿರೋದ್ರಿಂದ ಅತಿ ಚಿಕ್ಕ ವ್ಯಾಲ್ಯೂ ಡೆಫಿನೆಟ್ಲಿ 20 ಇಂದನೇ ಶುರುವಾಗಿರೋದು. 20 ಇಂದನೇ ಶುರುವಾಗಿದೆ, 2 ಬರಿಬೇಕು ಇಲ್ಲಿ. 2 ಆದ್ಮೇಲೆ ನೋಡಿ ನೆಕ್ಸ್ಟ್ ಇಲ್ಲಿ ಲೀಫ್ ಅಲ್ಲಿ ಹೆಂಗ್ ಬರಿಬೇಕಂದ್ರೆ ಉಲ್ಟಾ ಪಲ್ಟಾ ಬರೆಯಂಗಿಲ್ಲ. 20 ಅಂತ ಅಂದ್ರೆ ಐ ಮೀನ್ 2 ಇಂದ ಶುರು ಆಗುತ್ತೆ. ಇದನ್ನ ನೋಡಿ, ಇದ್ರ ಈ ವ್ಯಾಲ್ಯೂ ತಗೊಂಡಿದ್ದೀನಿ ನಾನೀಗ, ಇದರಲ್ಲಿ 2 ವ್ಯಾಲ್ಯೂ ಸ್ಟೆಮ್ ಅಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ 0 ಇದೆಯಲ್ಲ, ಆ 0ನೇ ಬರಿಬೇಕು. ನೆಕ್ಸ್ಟ್ ಈ 20 ಕತೆ ಮುಗೀತು. ಇನ್ನ ಯಾವ್ದಾರ 20 ಇದೆಯಾ ಅಂತ ಚೆಕ್ ಮಾಡ್ಬೇಕು ಡೇಟಾದಲ್ಲಿ. ಹೌದು, ಇಲ್ಲೊಂದಿದೆ 20. ಈ 2 ಸ್ಟೆಮ್ ಅಲ್ಲಿ ಬರ್ದಿದ್ದೀನಿ, ಆಲ್ರೆಡಿ 2 ಸ್ಟೆಮ್ ಅಲ್ಲಿ ಬರ್ದಿದ್ದೀನಿ. ಈ ಲೀಫ್ ಅಲ್ಲಿ ಮತ್ತೆ ಇನ್ನೊಂದು 0 ಬರಿಬೇಕು. ಸರ್ ಎರಡು ಒಂದೇ ಸರಿ 0 ಬರಿ, ಹಂಗಿಲ್ಲ. ಓಕೆನಾ, ಪ್ರತಿ ಡೇಟಾ ಪಾಯಿಂಟ್ ಕೂಡ ಲೀಫ್ ಬರಿತಾ ಹೋಗ್ಬೇಕು ನೀವು. ಓಕೆ, ನೆಕ್ಸ್ಟ್ 20 ಇಂದ 30 ನಲ್ಲಿ ಯಾವ್ದಾನ ರೇಂಜ್ ಅಲ್ಲಿ ಇದೆಯಾ ಇನ್ನೊಂದು ವ್ಯಾಲ್ಯೂ ನೋಡ್ತಾ ಹೋಗ್ಬೇಕು. ಓಕೆ, ಇಲ್ಲಿದೆ 28 ಇದೆ. 2 ಆಲ್ರೆಡಿ ಬರ್ದಿದ್ದೀನಿ, ಸ್ಟೆಮ್ ಅಲ್ಲಿ 8 ಬರಿಬೇಕು. ಸರ್ ಈಗ 0 ಬರ್ದಿದ್ದೀನಿ, ನಾನು 8ನೇ ಫಸ್ಟ್ ಬರ್ದು 0 ಆಮೇಲೆ ಬರಿಬೋದಾ? ನೋ, ಬರೆಯಂಗಿಲ್ಲ. ಫಸ್ಟ್ 0ನೇ ಬರಿಬೇಕು. ಅದಕ್ಕೆ ಯಾಕೆ 0ನೇ ಬರಿಬೇಕು ಅಂದ್ರೆ ಅರೇ ನಲ್ಲಿ ಇರ್ಬೇಕು, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲೇ ಬರಿಬೇಕು. ನೀನು ಸುಮ್ನೆ ಏನನ್ನು ಬರೆಯಂಗಿಲ್ಲ. 0ನೇ ಬರಿಬೇಕು. ಆಮೇಲೆ 8, ಇಲ್ಲೊಂದು 28 ಇದೆ ನೋಡಿ, ಅದ್ರಲ್ಲೂ ಒಂದು 8, ಅಂದ್ರೆ ಇದು ಸ್ಟೆಮ್ ಅಲ್ಲಿ ಇದೆ, ಇದು ಲೀಫ್ ಅಲ್ಲಿ ಇದೆ. ಇದು ಕ್ಲಿಯರ್ ಆಯ್ತು. ಈ ಆಪ್ಷನ್ ಇದೆ, ನೋಡ್ಕೊಂತ ಹೋಗಿ ಅಷ್ಟೇ. 2 00 88 00 ಇವೆರಡರಲ್ಲಿ ಒಂದು ಆಪ್ಷನ್ ಅಂದ್ರೆ 08 ಇದೆ. ಸೊ ಪ್ಲಾಟ್ 3 ಆಗಲ್ಲ, ಪ್ಲಾಟ್ 4 ಆಗಲ್ಲ. ಸೊ ಇವೆರಡರಲ್ಲಿ ಒಂದು ಆನ್ಸರ್. ಇವೆರಡರಲ್ಲಿ ಆನ್ಸರ್ ಆಗ್ಬೇಕಂದ್ರೆ ನೆಕ್ಸ್ಟ್ ನಿಮ್ಗೆ 3 ತಗೋಬೇಕು. ಈಗ 3 ಇಂದ, ಈಗ 30 ಇಂದ ಶುರು ಆಗುತ್ತವೆ ಎಲ್ಲ ಇದೆಯಾ ಚೆಕ್ ಮಾಡ್ಬೇಕು. ಈಗ 30 ನಾನು ಇಲ್ಲೇ ಹುಡುಕ್ತಾ ಇದೀನಿ. ಆಕ್ಚುಲಿ ನೀವು ಅರೇನಲ್ಲಿ ಬರೀಬೇಕು, ನಾನು ಬರ್ದಿಲ್ಲ, ಹಂಗೆ ನೋಡ್ತಾ ಇದೀನಿ, ಯಾಕಂದ್ರೆ ಆಪ್ಷನ್ ಅವನೇ ಕೊಟ್ಟಿರೋದ್ರಿಂದ. 3 ಅಂದ್ರೆ ಇಲ್ಲಿ ನೋಡಿ 30 ನಲ್ಲಿ 3 ಸ್ಟೆಮ್ ಅಲ್ಲಿ ಬರ್ದೀನಿ. ಲೀಫ್ ಅಲ್ಲಿ ಏನ್ ಬರಿಬೇಕು? 0 ಬರಿಬೇಕು. ಲೀಫ್ ಅಲ್ಲಿ 0 ಬರಿಬೇಕು. ಎಸ್, 0 ಬರದೆ. ಈಗ 3 ಇಂದ ಇನ್ನಾದ್ರೂ ಇದೆಯಾ ನೋಡ್ತಾ ಹೋಗು. 3 ಇಲ್ಲೊಂದೇ ನೋಡಿ 30. ಸೊ 3 ಆಲ್ರೆಡಿ ಸ್ಟೆಮ್ ಅಲ್ಲಿ ಬರ್ದೀನಿ. ಇನ್ನ ಲೀಫ್ ಅಲ್ಲಿ ಏನ್ ಬರಿಬೇಕು? 2 ಬರಿಬೇಕು. ಇಲ್ಲಿ 2 ನ ಬರಿಬೇಕು. ಓಕೆ, ಸೊ 3 ನಲ್ಲಿ 02 ಬರಬೇಕು. 3 ಸ್ಟೆಮ್ ಅಲ್ಲಿ 02 ಬರಬೇಕು. ಇಲ್ಲಿ ನೋಡಿ, ಇಲ್ಲಿ 20 ಇದೆ, ಇಲ್ಲಿ 02 ಇದೆ. ಆಪ್ಷನ್ ಪ್ಲಾಟ್ 2 is correct answer. This is not the correct. ಓಕೆನಾ, ನೋಡಿ 02 is different, 20 is different, both are different. ಅದಲ್ವಾ, ನೀವು ಇನ್ಕ್ರೀಸಿಂಗ್ ಆರ್ಡರ್ ನಲ್ಲೇ ನೀವು ಲೀಫ್ ಸ್ಟೆಮ್ ಪ್ಲಾಟ್ ನ ಹಾಕ್ಬೇಕಾಗುತ್ತೆ. ಹಂಗಾಗಿ ಯಾವ ಪ್ಲಾಟ್ ಇದು? ಪ್ಲಾಟ್ 2 is correct answer. ಪ್ಲಾಟ್ 2 is correct answer. ಇವನ್ನೆಲ್ಲ ತುಂಬಾ ಮಾಡಿರ್ತೀವಿ. ರಿಮೈನಿಂಗ್ ಏನು ಬರೆಯಕ್ ಹೋಗ್ಬೇಡಿ, ಯಾಕಂದ್ರೆ ಎರಡಲ್ಲ ಆನ್ಸರ್ ಸಿಕ್ಬಿಡ್ತಲ್ಲ. ಮೊದಲನೇ ಇದ್ರಲ್ಲೇನೆ ಇವೆರಡು ಡಿಸ್ಕಾರ್ಡ್ ಮಾಡಿದೆ. ಇದ್ರಲ್ಲಿ ಥರ್ಡ್ ಒನ್ 3 ಬರ್ತಿದ ತಕ್ಷಣ ಇದು ಪ್ಲಾಟ್ 1 ಡಿಸ್ಕಾರ್ಡ್ ಆಗೋಯ್ತು. ಇನ್ನ ಇರೋದು ಒಂದೇ. ಓಕೆನಾ, ಸೊ ದ್ಯಾಟ್ ಇಷ್ಟು ನಿಮ್ಗೆ ಈ 2025 ಇಂದ ಎಲ್ಲಾ ಕ್ವಶನ್ಸ್ಗಳು ನಿಮ್ಗೆ ಕವರ್ ಆಗಿದೆ. ಓಕೆನಾ, ಅಂದ್ರೆ 2023 ಇಂದ 2025 ವರೆಗೂ ಪ್ರತಿಯೊಂದು ಕ್ವಶನ್ಸ್ ಕವರ್ ಮಾಡಿದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದೇ ತರ ವಿಡಿಯೋಗಳಿಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ
ಶೇರ್ ಮಾಡ್ತಾ ಹೋಗಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಡಿಸಿಟಿ ರಿಲೇಟೆಡ್ ಇರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ ಇಂದ ಹಿಡಿದು ಎಲ್ಲ ತರ ಗೈಡೆನ್ಸ್ಗಳು, ವಿಡಿಯೋಸ್ಗಳು, ಮತ್ತೆ ಮೋರ್ ಓವರ್ ಕಂಟೆಂಟ್ ವಿಡಿಯೋಸ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಅಂಡ್ ನಿಮ್ಗೆ ಏನಾದ್ರು ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ರೆ, ಸೊ ನೀವು ನಾನೇ ಅವಾಗಲೇ ಹೇಳಿದ್ನಲ್ಲ, ಆ ನಂಬರ್ಸ್ಗಳಿಗೆ ಕಾಲ್ ಮಾಡಿ ನೀವು ಕೋರ್ಸ್ಗೆ ಎನ್ರೋಲ್ ಮಾಡ್ಕೋಬಹುದು. ಇನ್ ಡೀಟೇಲ್ ಆಗಿ ಸಬ್ಜೆಕ್ಟ್ ವೈಸ್, ಟಾಪಿಕ್ ವೈಸ್ ಎಲ್ಲಾ ತರದ ಮಾಕ್ ಟೆಸ್ಟ್ಗಳು ಅವೈಲೇಬಲ್ ಇದೆ ನಮ್ಮ ಆಪ್ ಅಲ್ಲಿ. ಅಭ್ಯಾಸ ಆಪ್ ಅಂತ ಇದೆ, ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದ್ರ ಮುಖಾಂತರ ನೀವು ಎಷ್ಟೊಂದು ಫ್ರೀ ಕಂಟೆಂಟ್ ಇದೆ ಅದನ್ನು ಕೂಡ ನೀವು ಇದು ಮಾಡ್ಕೊಂತ ಹೋಗ್ಬೋದು. ಅಂಡ್ ಮೋರ್ ಓವರ್ ನಿಮಗೆ ನಾನು ಆಲ್ರೆಡಿ ಬುಕ್ ಬಗ್ಗೆ ಹೇಳಿದೀನಿ. ಈ ತರದ್ದು ಎಲ್ಲಾ ಕ್ವಶನ್ಸ್ ಚಾಪ್ಟರ್ ವೈಸ್ PYQs ಇರ್ಬೋದು, ಟಾಪಿಕ್ ವೈಸ್ MCQs ಇರ್ಬೋದು, ಎಲ್ಲ ಬೇಕು ಅಂತಂದ್ರೆ ಇದೆಲ್ಲ ಅವೈಲೇಬಲ್ ಆಗಿರೋದು ನಮ್ಮ ಟೆಕ್ಸ್ಟ್ ಬುಕ್ ಇದೆ, ಅಭ್ಯಾಸ ಅಕಾಡೆಮಿ ಟೆಕ್ಸ್ಟ್ ಬುಕ್. ಸೊ ಇದು ನಿಮ್ಗೆ ಏನಾದ್ರು ಬುಕ್ ಬೇಕು ಅಂತಂದ್ರೆ ಇಲ್ಲೇನ್ ನಂಬರ್ ಕಾಣ್ತಾ ಇದೆ, ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತಾ ಹೋಗಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 20% ಡಿಸ್ಕೌಂಟ್ ಕೂಡ ಇದೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಂಡು ಬುಕ್ಸ್ ನ ಓದಿ. ಯಾವ ಬುಕ್ಸ್ ನ ಓದ್ತೀವಿ, ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅನ್ನೋ ತುಂಬಾ ಇಂಪಾರ್ಟೆಂಟ್, ತುಂಬಾ ಸ್ಟ್ರಕ್ಚರ್ಡ್ ಆಗಿ ಮಾಡಿರುವಂತಹ ಬುಕ್. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಇತ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಒಂದು ಲೈಕ್ಸ್ ನ ಒತ್ತಿ, ಏನು ಆಗಲ್ಲ, ನಾವು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಅಂಡ್ ಫಾಲೋ ಅವರ್ ಇನ್ಸ್ಟಾಗ್ರಾಮ್, ಎಲ್ಲಾ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಲಿಂಕ್ಗಳು ಈ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾವ್ ಎ ನೈಸ್ ಡೇ.